ದನಿ, ಅದೇ ಕ್ರಿಸ್ತನ ದನಿ, ಎದೆಯ ನಿಶ್ಶಬ್ದ ಕೋಣೆಯಲ್ಲಿ ಅದು ಮಿಡಿಯುವ ಶಾಶ್ವತ ದನಿ. ನಮ್ಮ ಪ್ರತಿ ಉಸಿರಲ್ಲೂ ಪ್ರತಿಧ್ವನಿಸುವ ಒಲವಿನ ಜೀವದನಿ. ಅದೊಂದು ಪ್ರಭಾತದ ಸೂರ್ಯನಂತೆ ನಮ್ಮ ಆತ್ಮಗಳನ್ನು ಎಬ್ಬಿಸುವ ಜಾಗೃತಿ. ಬದುಕಿನ ತಲ್ಲಣಗಳನ್ನು ತಣಿಸಬಲ್ಲ ಪಿಸುಮಾತಿನ ತಂಗಾಳಿ. ಹುಚ್ಚು ಗಾಳಿಗೆ ಬೆಚ್ಚದೆ ಎದೆಯುಪ್ಪಿಸಿ ನಿಲ್ಲುವ ಕಲ್ಲು ಬಂಡೆ. ಕಾರ್ಕತ್ತಲಲ್ಲಿ ಕಾಣದ ದಾರಿಗೆ ಬೆಳಕಾಗುವ ಅಗಣ ದೀಪಗಳ ಸಾಲಿನ ಬೆಳಕು. ಶಂಕಿಸುವ ಕ್ಷಣಗಳಲ್ಲಿ ಅದು ಪಿಸುಗುಟ್ಟುವ ಸತ್ಯ. ಚೀತ್ಕಾರದ ಮನಸ್ಸಿಗೆ ಧೈರ್ಯ ಹೇಳುವ ಸಾಂತ್ವನ. ಪರೀಕ್ಷೆಗಳ ಅಗ್ನಿಕುಂಡಗಳ ಎದುರು ಮೆಟ್ಟಿ ನಿಲ್ಲುವ ಬದುಕಿನ ಅದಮ್ಯ ಶಕ್ತಿ. ಸಂಭ್ರಮಗಳಲ್ಲಿ ನಮ್ಮ ಆತ್ಮದೊಂದಿಗೆ ನರ್ತಿಸುವ ಸುಖದ ನೃತ್ಯ. ಈ ದನಿ ಶುದ್ಧವಾಗಿ ಹರಿಯುವ ನೀರಿನಂತೆ ಕಾಲದ ಕಲೆಗಳನ್ನು ತೊಳೆದು ಹಾಕಿ ಬಿಡುತ್ತದೆ. ಭರವಸೆ ಬೆಳಕು ಶಾಶ್ವತ ಬದುಕಿನ ಬಗ್ಗೆ ತಿಳಿ ಹೇಳುವ ಅನಂತ ಮಾತಾಗಿ ಬಿಡುತ್ತದೆ. ಬದುಕಿನ ತಿರುವುಗಳ ಪಥದಲ್ಲಿ ಹೆಜ್ಜೆ ಹಾಕುವಾಗ ಈ ದನಿ ನಮ್ಮ ನಿತ್ಯ ಬೆಳಕಿನ ಮಾರ್ಗದರ್ಶಕ. ದೈವಿಕ ಆಲಿಂಗನದ ಮಧುರ ಸ್ವರ, ಹೃದಯಗಳಲ್ಲಿ ಕಂಪಿಸುವ ಅನಂತ ಪವಿತ್ರ. ಈ ದನಿಯ ಹಾಡನ್ನು ಹಾಡುವಾಗ ಆದನಿ ಸುರಿಸುವ ಕೃಪೆಯನ್ನು ಎಲ್ಲೆಲ್ಲೂ ಎರಚೋಣ. ಆದನಿಯ ಪ್ರೀತಿಯ ಕೂಡುವಿಕೆಯಲ್ಲಿ ನಾವು ಶಾಂತಗೊಳ್ಳೋಣ, ನೆಮ್ಮದಿಗೊಳ್ಳೋಣ. ಭಕ್ತಿ ಪರವಶತೆಯಲ್ಲಿ ಆದನಿಯೊಂದಿಗೆ ವಿಶ್ರಾಂತಿಗೊಳ್ಳುತ್ತಾ ಎಂದು ಹಾಡದ ಬದುಕಿನ ಹಾಡನ್ನು ಹಾಡೋಣ. ಪ್ರಿಯರೇ, ಇದೀಗ ನೀವು ಕೇಳುತ್ತಿರುವುದು ಕ್ರಿಸ್ತದನಿ ಯೂಟ್ಯೂಬ್ ಚಾನೆಲ್. ಅನುದಿನದ ಪ್ರಾರ್ಥನೆಗಳು. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ತ್ರಿಕಾಲದ ಪ್ರಾರ್ಥನೆ. ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಇಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ವಾರ್ತೆ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಪೂಜ್ಯ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರಗಳನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಬೆಳಗಿನ ಆರಾಧನೆ. ಪಿತ, ಸುತ, ಪವಿತ್ರಾತ್ಮರು ತ್ರಯೇಕ ದೇವರು ಆಗಿರುವ ಸರ್ವೇಶ್ವರ, ನಿಮ್ಮನ್ನು ಧೈರ್ಯದಿಂದ ಆರಾಧಿಸುತ್ತೇವೆ. ನಿಮ್ಮ ದಿವ್ಯ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ವಿಶ್ವಾಸಿಸಿ ನಮಗೆ ಅವಶ್ಯವಾಗಿರುವ ಅನುಗ್ರಹವನ್ನು, ಮೋಕ್ಷ ಭಾಗ್ಯವನ್ನು ತಾವು ನಮಗೆ ದಯಪಾಲಿಸಿರುವಿರಿ ಎಂದು ನಂಬಿ ಸಕಲ ವಸ್ತುಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇವೆ. ತಾವು ನಮಗೆ ಮಾಡಿದ ಲೆಕ್ಕವಿಲ್ಲದ ಉಪಕಾರಗಳಿಗಾಗಿ, ವಿಶೇಷವಾಗಿ ಈ ಕಳೆದ ರಾತ್ರಿ ನಮ್ಮನ್ನು ಕಾಪಾಡಿ ಇದುವರೆಗೆ ನಮ್ಮನ್ನು ರಕ್ಷಿಸಿದುದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಿಮ್ಮ ಆಜ್ಞೆಯನ್ನು ಮೀರದೆ ನಿಮ್ಮ ಚಿತ್ತವನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತೇವೆಂದು ದೃಢಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ ಯೋಚನೆ, ಮಾತುಕತೆ, ಕೆಲಸ ಕಾರ್ಯಗಳನ್ನೆಲ್ಲ ನಮ್ಮ ಆತ್ಮ ಶರೀರದೊಂದಿಗೆ ನಿಮಗೆ ಒಪ್ಪಿಸುತ್ತೇವೆ. ನಾವು ಮಾಡುವ ಸತ್ಕ್ರಿಯೆಗಳನ್ನೆಲ್ಲ ಯೇಸು ಸ್ವಾಮಿಯ ಪುಣ್ಯ ಕಾರ್ಯಗಳೊಂದಿಗೆ ಅಂಗೀಕರಿಸಿರಿ. ಇದಲ್ಲದೆ ನಾವು ಇದುವರೆಗೆ ಕಟ್ಟಿಕೊಂಡಿರುವ ಪಾಪಗಳಿಗಾಗಿಯೂ ಇತರರ ಪಾಪಗಳಿಗಾಗಿಯೂ ಪರಿಹಾರ ಮಾಡಲು ಪ್ರಯತ್ನಿಸುತ್ತೇವೆ. ನಿಮ್ಮ ಮಿತಿಯಿಲ್ಲದ ದಯೆಯಿಂದ ನಮ್ಮನ್ನು ಈಕ್ಷಿಸಿ ಕಾಪಾಡಿರಿ ಪ್ರಭು. ಆಮೆನ್. ಪ್ರಭು ಯೇಸುವೆ, ಸೃಷ್ಟಿಗಳೆಲ್ಲವೂ ಆನಂದದಿಂದ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತಿವೆ, ಏಕೆಂದರೆ ನಿಮ್ಮ ಅನಂತ ಕೃಪೆಯಿಂದ ನೀವು ಅವುಗಳೆಲ್ಲವನ್ನು ಸೃಷ್ಟಿ ಮಾಡಿ ಅದ್ಭುತಕರವಾಗಿ ಪರಿಪಾಲಿಸುತ್ತಿರುವಿರಿ. ಸೃಷ್ಟಿಗಳಿಗೆ ಕಾರಣಕರ್ತರು, ನಮ್ಮ ಆತ್ಮಗಳ ಸಂರಕ್ಷಕರು ಆಗಿರುವ ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ನಿಮಗೆ ಸದಾಕಾಲಕ್ಕೂ ಸ್ತುತಿ ಮಹಿಮೆಯಾಗಲಿ. ಆಮೆನ್. ಉಪಕಾರ ಸ್ಮರಣೆ. ಕೀರ್ತನೆ 100. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಪ್ರಭುವೇ, ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು, ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಆತನ ಗೃಹದ್ವಾರವನ್ನು ಪ್ರವೇಶಿಸಿರಿ ಧನ್ಯವಾದಗಳೊಂದಿಗೆ, ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ, ಆತನ ನಾಮವನ್ನು ಕೊಂಡಾಡಿರಿ ಉಪಕಾರ ಸ್ಮರಣೆಯೊಂದಿಗೆ. ಹೌದು ಪ್ರಭು, ಎನಿತೋ ಒಳ್ಳೆಯವನು, ಇರುವುದು ಆತನ ಪ್ರೀತಿ ಯುಗಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಪ್ರಾರ್ಥನೆ. ಪ್ರಭುವೇ, ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ನಿಮ್ಮ ಪವಿತ್ರ ನಾಮವನ್ನು ಹೊಗಳಿ ಕೊಂಡಾಡುತ್ತೇವೆ, ಏಕೆಂದರೆ ನೀವು ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುವ ಪ್ರಭು ಆಗಿದ್ದೀರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೆನ್. ಪರಮಪ್ರಸಾದ ಸ್ತುತಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮಪ್ರಸಾದಕ್ಕೆ ಸದಾ ಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ.
ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ಕೀರ್ತನೆ 91. ದೇವಾಶ್ರಿತರು ಸುರಕ್ಷಿತರು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳ ಅಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನ ಕೊಟ್ಟ ಮಾತಿನಲ್ಲಿ. ನೀನು ಅಂಜಬೇಕಾಗಿಲ್ಲ ഇരുಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡುಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲೇ, ಅಂಥ ಕೇಳೊಂದೂ ಬಾರದು ನಿನ್ನ ಪಾಲಿಗೆ. ನೀನದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೀನು ನೋಡುವೆ. ಪ್ರಭುವನ್ನೇ ನಿನ್ನ ಆಶ್ರಯವನ್ನಾಗಿಸಿಕೊಂಡಿರುವುದರಿಂದ, ಪರಾತ್ಪರನನ್ನೇ ನಿನ್ನ ನಿವಾಸ ಆಗಿಸಿಕೊಂಡದ್ದರಿಂದ ಹಾನಿಯೊಂದೂ ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ನೀನು ಹೋದಡೆಯಲ್ಲೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾತ ಕಟ್ಟಳೆ ತನ್ನ ದೂತರಿಗೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರು ಕೈಗಳಲ್ಲೇ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆ ಅವನನ್ನು, ನನ್ನ ನಾಮ ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆ ಇಟ್ಟಾಗ ಅವನಿಗೆ ಕಿವಿಗೊಡುವೆನು, ಸಂಕಟದೊಳು ಅವನ ಸಂಗಡವಿರುವೆನು, ಅವನನ್ನು ಉದ್ಧರಿಸಿ ಘನಪಡಿಸುವೆನು. ದೀರ್ಘಾಯುಸ್ಸನ್ನಿತ್ತು ಅವನನ್ನು ತೃಪ್ತಿಪಡಿಸುವೆನು, ನಾನು ನೀಡುವ ಮುಕ್ತಿಯನ್ನು ಅವನಿಗೆ ಮನಗಾಣಿಸುವೆನು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ಪ್ರಾರ್ಥನೆ. ಪ್ರಭು ಯೇಸುವೆ, ನಿಮ್ಮ ಪಾಲನೆಯು ಸ್ತುತ್ಯಾರ್ಹವಾದುದು. ನಿಮ್ಮನ್ನು ಆಶ್ರಯಿಸಿ ನಿಮ್ಮ ಪೂಜ್ಯ ನಾಮವನ್ನು ಕೂಗಿ ಕರೆಯುವ ಯಾರೂ ಎಂದೂ ನಿರಾಶರಾಗಿಲ್ಲ. ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೇನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ಕೀರ್ತನೆ 51. ಪಾಪಕ್ಷಮೆಯನ್ನು ಬೇಡುವುದು. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನ್ನು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ. ಹೌದು ದೇವ, ನಿನಗೆ ದ್ರೋಹ ಎಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟುದನ್ನೇ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀನು ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪದ ಪಂಕದಲ್ಲೇ, ದ್ರೋಹಿನ ಮಾತೃಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಅಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ. ಹಿಸ್ಸೊಪ್ಪಿನಿಂದ ನೀ ಚಿಮುಕಿಸಿ ನಾ ಶುದ್ಧನಾಗುವೆ. ನೀ ತೊಳೆದೆಯಾದರೆ ಹಿಮಕ್ಕಿಂತ ನಾ ಬೆಳ್ಳಗಾಗುವೆ. ಹರ್ಷಾನಂದವನ್ನು ಮೊಳಗಿಸೆನ್ನೊಳು, ಪುಳಕಗೊಳ್ಳವವು ನೀ ಮುರಿದೆಲುಬುಗಳು. ನನ್ನ ಪಾಪದೋಷಕ್ಕೆ ವಿಮುಖನಾಗು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡನನ್ನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ.
ತಪ್ಪಿಸೆನ್ನನು ಸ್ವಾಮಿ ದೇವ ರಕ್ತಾಪರಾಧದಿಂದ. ನಿನ್ನ ಸತ್ಯ ಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ತೆರೆವಂತೆ ಮಾಡುವಂತೆ ಪ್ರಭು ನನ್ನ ತುಟಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿಯರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿಯಿತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನುಲಿವ ಯಜ್ಞವು, ನೊಂದು ಬೆಂದ ಮನವನಾಥ ಒಲ್ಲೆಯನನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಎಬ್ಬಿಸು. ಸೂಕ್ತ ಬಲಿಗಳಿಂದಾಗ ನಿನ್ನನ್ನೊಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ಪ್ರಾರ್ಥನೆ. ಪ್ರಭುವೇ, ನಿಮ್ಮ ಕೃಪೆಗೆ ಅನುಸಾರವಾಗಿ ನಮ್ಮ ಮೇಲೆ ದಯೆ ತೋರಿ ಅನಂತ ಕೃಪೆಯಿಂದ ನಮ್ಮ ದೋಷಗಳನ್ನೆಲ್ಲ ಅಳಿಸಿಬಿಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೆನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ಕೀರ್ತನೆ 136. ಪ್ರಭುವಿಗೆ ಸ್ತುತಿಮಾಲೆ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ದೇವಾದಿ ದೇವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹೋನ್ನತ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹತ್ಕಾರ್ಯವೆಸಗಬಲ್ಲ ಆ ಏಕೈಕನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಜ್ಞಾನದಿಂದ ಜಗವನ್ನು ನಿರ್ಮಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಜಲರಾಶಿಯ ಮೇಲೆ ಭೂಮಿಯನ್ನು ಹಾಸಿದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹಾಜ್ಯೋತಿರ್ಮಂಡಲವನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಹಗಲನ್ನಾಳಲು ಸೂರ್ಯನನ್ನು ಸೃಜಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ರಾತ್ರಿಯನ್ನಾಳಲು ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಭುಜಬಲದಿಂದ ಕೈಚಾಚಿ ಅವರನ್ನು ಬಿಡಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಕೆಂಪು ಕಡಲನ್ನು ಇಬ್ಬಾಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅದರ ನಡುವೆ ದಾಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಫರೋವನನನ್ನು ಅವನ ಸೈನ್ಯವನ್ನು ಆ ಕಡಲಲ್ಲಿ ಮುಳುಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ತನ್ನ ಪ್ರಜೆಯನ್ನು ಅರಣ್ಯ ಮಾರ್ಗವಾಗಿ ಕರೆತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಬಲವಂತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಖ್ಯಾತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅಮೋರಿಯರ ರಾಜನಾದ ಸಿಹೋನನನ್ನು ಕೊಂದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಬಾಷಾನಿನ ಅರಸನಾದ ಓಗನನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅವರ ನಾಡನ್ನು ಇಸ್ರಾಯೇಲರಿಗೆ ಕೊಟ್ಟಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅದನ್ನು ದಾಸರಾದ ನಮಗೆ ಸೊತ್ತಾಗಿ ನೀಡಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ಜ್ಞಾಪಿಸಿಕೊಂಡಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಸಕಲ ಜೀವಿಗಳಿಗೆ ಆಹಾರ ನೀಡುವಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪರಲೋಕದಲ್ಲಿರುವ ದೇವರಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಾರ್ಥನೆ. ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ. ಈ ದಿನವನ್ನು, ಇಂದಿನ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಸಮರ್ಪಿಸಿ
ಎಲ್ಲವೂ ನಿಮ್ಮ ಚಿತ್ತದಂತೆ ನೆರವೇರಲೆಂದು ಬೇಡುತ್ತೇವೆ. ಪ್ರಭು, ನಿಮ್ಮ ಪರಮ ತ್ರಿತ್ವದ ಶಕ್ತಿಯನ್ನು, ನಿರಂತರ ಸಹಾಯವನ್ನು ನಮಗೆ ದಯಪಾಲಿಸಿರಿ. ಸಂತ ಮರಿಯಮ್ಮನವರ ಮತ್ತು ಸಂತ ಜೋಸೆಫರ ಬಿನ್ನಹಗಳು, ಸಂತ ಮಿಕಾಯೇಲರ ಮತ್ತು ಸಕಲ ದೇವದೂತ ಗಣಗಳ ಪ್ರಾರ್ಥನೆಗಳು, ಸಂತರುಗಳಾದ ಥೋಮಸ್, ಅಂತೋಣಿ, ಕ್ಲೇರೆಟ್ ಹಾಗೂ ಸಂತ ಬೆನೆಡಿಕ್ಟರ ಮಧ್ಯಸ್ಥಿಕೆಯು ನಮಗೆ ನೆರವಾಗಲಿ. ಪಾಪಿಗಳು, ಬಲಹೀನರು ಆಗಿರುವ ನಮಗೆ ನಿಮ್ಮ ಅನಂತ ಕೃಪಾವರಗಳು ನಿರಂತರವಾಗಿ ಲಭಿಸುವಂತಾಗಲಿ. ಅವು ನಮಗೆ ಅಭಯವೂ ಸಹಾಯವೂ ದುಷ್ಟ ಶಕ್ತಿಗಳಿಂದ ಸಂರಕ್ಷಣೆಯನ್ನು ನೀಡಿ ನಿತ್ಯಾನಂದಕ್ಕೆ ನಮ್ಮನ್ನು ಕರೆದೊಯ್ಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸುವಿನ ಪವಿತ್ರ ಹೃದಯಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ ಪ್ರಾರ್ಥನೆ. ಓ ಮಹಾ ಪ್ರೀತಿಪಾತ್ರರು, ಮಹಿಮಾಭರಿತರೂ ಆದ ಯೇಸುವಿನ ದಿವ್ಯ ಹೃದಯವೇ, ಮನುಷ್ಯರ ಮೇಲಿನ ಪ್ರೀತಿಯಿಂದ ಪ್ರಜ್ವಲಿಸುವ ದಿವ್ಯ ಹೃದಯವೇ, ಅತ್ಯಂತ ಸ್ನೇಹದಿಂದ ಹೊತ್ತಿ ಉರಿದು ಬುದ್ಧಿಗೆಟುಕದ ಮನುಷ್ಯಾವತಾರದ ಪರಮ ರಹಸ್ಯವನ್ನು ಈಡೇರಿಸುವುದಕ್ಕಾಗಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದಿರಿ. 33 ವರ್ಷ ಮಾನವರೊಡನೆ ಸಂಚರಿಸಿ ನಿತ್ಯ ಸೌಭಾಗ್ಯದ ಮಾರ್ಗವನ್ನು ತೋರಿಸಿದಿರಿ. ನಮಗಾಗಿ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮೃತರಾದಿರಿ. ಇದಲ್ಲದೆ ಲೋಕಾಂತ್ಯದವರೆಗೆ ನಮ್ಮೊಂದಿಗಿದ್ದು ನಮ್ಮ ಆತ್ಮಗಳಿಗೆ ಆಹಾರವಾಗಿರಲು ಪರಮ ಪ್ರಸಾದವನ್ನು ಸ್ಥಾಪಿಸಿದಿರಿ. ಓ ಮಹಾಪ್ರೀತಿಗೆ ಯೋಗ್ಯವಾದ ಯೇಸುವಿನ ದಿವ್ಯ ಹೃದಯವೇ, ಅಷ್ಟು ಪ್ರೀತಿಯನ್ನು ತೋರಿಸಿದ ನಂತರವೂ ನಿಮ್ಮನ್ನು ಪ್ರೀತಿಸದಿರುವ ಮನುಷ್ಯನಿರಬಹುದೋ? ಓ ದಿವ್ಯ ಹೃದಯವೇ, ನಿಜವಾಗಿಯೂ ಅಂಥವರು ಅನೇಕರಿದ್ದಾರೆ. ನಿಮ್ಮನ್ನು ಪ್ರೀತಿಸದಿರುವುದು ಮಾತ್ರವಲ್ಲದೆ ಅವಮಾನ, ಅನಾಚಾರ ಹಾಗೂ ದೇವದ್ರೋಹಗಳಿಂದ ನಿಮ್ಮನ್ನು ನಿಂದಿಸುತ್ತಾರೆ. ನಿಮ್ಮ ದಾಸನಾದ ನಾನು ಇಂತಹ ಭಯಂಕರ ದುಷ್ಕೃತ್ಯಗಳ ನಿಮಿತ್ತ ಭಯಭರಿತನಾಗಿ ನಿಂದೆಗೆ ಒಳಗಾದ ನಿಮ್ಮ ದಿವ್ಯ ಹೃದಯದ ಕುರಿತು ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವಾಗಿ ಬಿದ್ದು ಪ್ರಲಾಪಿಸುತ್ತೇನೆ. ಅಲ್ಲದೆ ನನ್ನ ಸ್ವಂತ ಕೃತಜ್ಞತೆಯನ್ನು ಅನ್ಯ ಧರ್ಮೀಯರಿಂದಲೂ ದುರ್ಬೋಧಕರಿಂದಲೂ ನೀತಿಗೆಟ್ಟ ಕ್ರೈಸ್ತರಿಂದಲೂ ನಿಮಗೆ ವಿರೋಧವಾಗಿ ಮಾಡಲಾದ ಪಾಪಗಳಿಗಾಗಿ ಪರಿಹಾರಕ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇನೆ. ಆಹಾ, ಯೇಸುವಿನ ಮಧುರವುಳ್ಳ ಹೃದಯವೇ, ದಾಸರಾದ ನಮ್ಮನ್ನು, ನಮ್ಮ ಅಧೀನಕ್ಕೆ ಒಳಪಟ್ಟ ಸಕಲ ಆತ್ಮಗಳನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸುತ್ತೇನೆ. ಈ ಕಾಣಿಕೆಯನ್ನು ಅಂಗೀಕರಿಸಿರಿ. ಈ ನಿಮ್ಮ ಕ್ರೈಸ್ತ ಧರ್ಮಸಭೆಯನ್ನು ಕಾದು ರಕ್ಷಿಸಿರಿ. ಇದರ ಬೋಧನೆಯನ್ನು ದೃಢವಾಗಿ ವಿಶ್ವಾಸಿಸಲು, ಕಟ್ಟಳೆಗಳನ್ನು ಅನುಸರಿಸಲು ಅಗತ್ಯವಾದ ವರಪ್ರಸಾದಗಳನ್ನು ನಮಗೆ ದಯಪಾಲಿಸಿರಿ. ಆರಾಧನೆಗೆ ಯೋಗ್ಯವಾದ ನಿಮ್ಮ ದಿವ್ಯ ಹೃದಯವನ್ನು ಪ್ರೀತಿಸಲು, ಅದರ ಪುಣ್ಯ ಫಲಗಳನ್ನು ಮನಗಾಣಲು ಕೃಪೆ ನೀಡಿರಿ. ಯೇಸುವಿನ ಮಧುರ ಹೃದಯವೇ, ದಾರಿ ತಪ್ಪಿ ಕೆಟ್ಟು ಹೋಗಿರುವ ನಮ್ಮ ಸುತ್ತಮುತ್ತಲಿನ ಅಸಂಖ್ಯಾತ ಆತ್ಮಗಳ ಮೇಲೆ ದಯೆ ತೋರಿರಿ. ಪ್ರಭುವೇ, ನಿಮ್ಮ ದಿವ್ಯ ಹೃದಯದ ಮಿತಿಯಿಲ್ಲದ ಸ್ನೇಹದಿಂದಲೂ ನಿಮ್ಮ ಅತ್ಯಂತ ಮಹಿಮೆಗಾಗಿಯೂ ಇವರಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರೀತಿಭರಿತವಾದ ಯೇಸುವಿನ ದಿವ್ಯ ಹೃದಯವೇ, ನಮ್ಮ ಸುತ್ತಮುತ್ತಲಿರುವವರ ಮೇಲೆ ದಯೆ ತೋರಿರಿ. ಅವರನ್ನು ನಿಮ್ಮ ಮಕ್ಕಳನ್ನಾಗಿ ಮಾರ್ಪಡಿಸುವ ಕೃಪಾ ಪ್ರವಾಹಕ್ಕೆ ಅವರ ಹೃದಯದ ಬಾಗಿಲುಗಳನ್ನು ತೆರೆಯಿರಿ. ಆತ್ಮಗಳಿಗಾಗಿ ಯಾತನೆಯನ್ನು ಅನುಭವಿಸಿದ ನೀವು ಅವರ ನಾಶವನ್ನು ಸಹಿಸುವಿರೋ? ನಿಮ್ಮ ಶಿಲುಬೆಯ ಬಲಿಯೂ ಹೃದಯದ ಗಾಯವೂ ಅವರ ರಕ್ಷಣೆಗೆ ವ್ಯರ್ಥವಾಗಬೇಕೋ? ಆಹಾ, ನಮ್ಮ ಒಳ್ಳೆಯ ಯೇಸುವೆ, ನಿಮ್ಮ ಎಲ್ಲ ಗಾಯಗಳು, ಕಣ್ಣೀರು, ಪ್ರಾರ್ಥನೆಗಳ ಫಲಗಳನ್ನು ಹಾಗೂ ನಿಮ್ಮ ಆರಾಧ್ಯ ಹೃದಯದ ಪ್ರತಿಯೊಂದು ಚಲನೆಗಳನ್ನು ಅವರ ರಕ್ಷಣೆಗಾಗಿ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ಯಾತನೆಯ ಫಲಗಳಿಂದ ಅವರ ಪಾಪಗಳನ್ನು ಕ್ಷಮಿಸಿರಿ. ಅಂಧಕಾರದಲ್ಲಿ ಮುಳುಗಿರುವವರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ. ಸಂತ ಮರಿಯೇ, ಯೇಸುವಿನ ನಿಷ್ಕಳಂಕ ಮಾತೆಯೇ, ಕ್ರೈಸ್ತರ ಸಹಾಯವೇ, ಪಾಪಿಗಳ ಆಶ್ರಯವೇ, ಈ ಕಣ್ಣೀರ ಕಣಿವೆಯಲ್ಲಿ ಪರದೇಶಿಗಳಾಗಿರುವ ನಿಮ್ಮ ಮಕ್ಕಳ ಮೇಲೆ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಆಹಾ, ದಯೆಯುಳ್ಳ ತಾಯಿಯೇ, ನಿಮ್ಮ ದಿವ್ಯ ಕುಮಾರರ ಅಮೂಲ್ಯ ರಕ್ತದಿಂದ ರಕ್ಷಿಸಲಾದ ಆತ್ಮಗಳನ್ನು ಕೈಬಿಡದಂತೆ ಪ್ರಾರ್ಥಿಸಿರಿ. ನಾವು ಪರಿಶುದ್ಧರಾಗಿ ಜೀವಿಸಲು, ವಿಶೇಷವಾಗಿ ಪ್ರಭುವಿನ ಸಮಾಧಾನದಲ್ಲಿ ಭಾಗ್ಯವಾದ ಮರಣವನ್ನು ಹೊಂದಲು ಬೇಕಾದ ವರಗಳನ್ನು ನಿಮ್ಮ ದಿವ್ಯ ಕುಮಾರರಿಂದ ಪಡೆದುಕೊಡಿರಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗಳು ಅಪ್ಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ವಿಶ್ವಾಸದ ವಿಧಾನ. ಸರ್ವೇಶ್ವರ, ನೀವು ಒಬ್ಬರೇ ದೇವರಾಗಿದ್ದು ನಿಮ್ಮಲ್ಲಿ ಪಿತ, ಸುತ ಮತ್ತು ಪವಿತ್ರಾತ್ಮರು ಎಂಬ 3 ದೈವಿ ವ್ಯಕ್ತಿಗಳು ಇದ್ದಾರೆಂದು ನಾನು ವಿಶ್ವಾಸಿಸುತ್ತೇನೆ. ನಿಮ್ಮ ಪುತ್ರರು ಮನುಷ್ಯರಾದರು ಮತ್ತು ನಮ್ಮ ಪಾಪಗಳಿಗಾಗಿ ಮೃತರಾದರು. ಅವರು ಮತ್ತೆ ಜೀವಿತರಿಗೂ ಮೃತರಿಗೂ ನ್ಯಾಯ ನಿರ್ಣಯ ಮಾಡಲು ಬರುವರೆಂದು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯು ಬೋಧಿಸುವಂತಹ ಎಲ್ಲ ಸತ್ಯಗಳನ್ನು ನೀವು ತಿಳಿಯಪಡಿಸಿದ್ದೀರಿ. ಅನಂತ ಜ್ಞಾನವೂ ಸತ್ಯವೂ ಆಗಿರುವ ನೀವು ಮೋಸ ಹೋಗುವವರಲ್ಲ ಹಾಗೂ ಮೋಸ ಮಾಡುವವರೂ ಅಲ್ಲ ಎಂಬುದನ್ನು ನಾನು ವಿಶ್ವಾಸಿಸುತ್ತೇನೆ. ಈ ವಿಶ್ವಾಸದಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇಲೆ. ಭರವಸೆಯ ವಿಧಾನ. ಸರ್ವೇಶ್ವರ, ನೀವು ಅನಂತ ಶಕ್ತಿಶಾಲಿ, ಪ್ರಾಮಾಣಿಕ, ದಯಾಪರ ಮತ್ತು ಕೃಪಾಳು. ನೀವು ವಾಗ್ದಾನಿಸಿದ ಮೇರೆಗೆ ನಿಮ್ಮ ಅನುಗ್ರಹದಿಂದ ನನ್ನ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಮತ್ತು ಇಹಲೋಕದ ಜೀವನ ಮುಗಿದಾಗ ಅನಂತ ಆನಂದವನ್ನು ನಾನು ಪಡೆಯುವೆನೆಂದೇ ನನ್ನ ಭರವಸೆ. ಈ ಭರವಸೆಯಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಪ್ರೀತಿಯ ವಿಧಾನ. ಸರ್ವೇಶ್ವರ, ನಾನು ಎಲ್ಲಕ್ಕೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನಿಮಗೋಸ್ಕರ ನನ್ನಂತೆಯೇ ಪರರನ್ನು ಪ್ರೀತಿಸುತ್ತೇನೆ. ಕಾರಣ ನೀವು ಪರಮ, ಅನಂತ ಹಾಗೂ ಪರಿಪೂರ್ಣ ಒಳ್ಳೆಯವರು, ನನ್ನ ಎಲ್ಲ ಪ್ರೀತಿಗೂ ಯೋಗ್ಯರೂ ಆಗಿದ್ದೀರಿ. ಆದುದರಿಂದ ಈ ಪ್ರೀತಿಯಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಪಶ್ಚಾತ್ತಾಪದ ವಿಧಾನ. ಸರ್ವೇಶ್ವರ, ಪ್ರೀತಿ ಪಾತ್ರರಾದ ತಂದೆಯೇ, ನನ್ನ ಪಾಪಗಳಿಂದ ನಿಮಗೆ ವಿರೋಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದೇನೆ. ನಿಮ್ಮ ಪುತ್ರರಾದ ಯೇಸುಕ್ರಿಸ್ತರನ್ನು ಶಿಲುಬೆಗೇರಿಸಿದ್ದೇನೆ. ನಿಮ್ಮ ದಂಡನೆಗೆ ಗುರಿಯಾಗಿದ್ದೇನೆ. ಆದುದರಿಂದ ನಾನು ಮಾಡಿದ ಪಾಪಗಳಿಗಾಗಿ ಬಹಳ ವ್ಯಸನ ಪಡುತ್ತೇನೆ, ಬಹಳ ದುಃಖ ಪಡುತ್ತೇನೆ, ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ಕೃಪಾವರದ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪ ಮಾಡುವುದೇ ಇಲ್ಲವೆಂದು ದೃಢಪ್ರತಿಜ್ಞೆ ಮಾಡುತ್ತೇನೆ ಸ್ವಾಮಿ. ಆಮೇನ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಆಮೇನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸುಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚೇಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಮಹಿಮೆಯ ರಹಸ್ಯಗಳು. ಮೊದಲನೆಯ ರಹಸ್ಯ, ಯೇಸು ಮೃತರಾಗಿ ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್.
ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಎರಡನೆಯ ರಹಸ್ಯ, ಯೇಸು ಪುನರುತ್ಥಾನದ ನಂತರ 40ನೇ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಮೂರನೆಯ ರಹಸ್ಯ, ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ,
ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. 4ನೇ ರಹಸ್ಯ, ದೇವಮಾತೆ ಸ್ವರ್ಗಕ್ಕೆತ್ತಲ್ಪಟ್ಟರೆಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್.
ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. 5ನೆಯ ರಹಸ್ಯ, ದೇವಮಾತೆ ಸ್ವರ್ಗದಲ್ಲಿ ದೇವದೂತರ, ಸಂತರ ಹಾಗೂ ಇಹಪರಗಳ ರಾಣಿಯಾಗಿ ಕಿರೀಟಧಾರಣಿಯಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್.
ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮೋ ರಾಣಿಯೇ, ದಯೆಯ ತಾಯಿಯೇ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ಏವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆಯಿಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿಮಯಿಯೇ, ಮಧುರ ಕನ್ಯಾಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರೂ ನಿತ್ಯರೂ ಆಗಿರುವ ಸರ್ವೇಶ್ವರ, ಮಹಿಮಾಭರಿತ ಕನ್ಯಾಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದಿರಿ. ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಬಿನ್ನಹಗಳ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಮರಿಯಮ್ಮನವರ ಮನವಿ ಮಾಲೆ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ. ಪರಲೋಕದ ಪಿತಾ ದೇವರೇ ನಮಗೆ ದಯೆ ತೋರಿ, ಲೋಕರಕ್ಷಕರಾದ ಸುತ ದೇವರೇ ನಮಗೆ ದಯೆ ತೋರಿ, ಪವಿತ್ರಾತ್ಮ ದೇವರೇ ನಮಗೆ ದಯೆ ತೋರಿ, ಪರಮತ್ರಿತ್ವರಾದ ಏಕ ದೇವರೇ ನಮಗೆ ದಯೆ ತೋರಿ, ಸಂತ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರ ಪರಿಶುದ್ಧ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರಲ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮಸಭೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕರುಣೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ದೇವ ಪ್ರಸಾದದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಭರವಸೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಪರಿಶುದ್ಧ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ವಿರಕ್ತಳಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ನಿರ್ಮಲವಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ಯತ್ವವನ್ನು ಕುಂದಿಸದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೀತಿಗೆ ಪಾತ್ರಳಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಶ್ಚರ್ಯಕರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಳ್ಳೆಯ ಆಲೋಚನೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಸೃಷ್ಟಿಕರ್ತರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ಷಕರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಬುದ್ಧಿವಂತಿಕೆಯಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪೂಜ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ತುತ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಶಕ್ತಿಯುಳ್ಳ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಯಾಮಯ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ನೀತಿಯ ಕನ್ನಡಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜ್ಞಾನದ ಪೀಠವೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಸಂತೋಷದ ಬುಗ್ಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಧ್ಯಾತ್ಮಿಕ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮಹಿಮಾ ಭರಿತ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತ್ಯಂತ ಭಕ್ತಿಯುಳ್ಳ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಗಹನವಾದ ರೋಜಾ ಪುಷ್ಪವೇ, ನಮಗಾಗಿ ಪ್ರಾರ್ಥಿಸಿರಿ. ಚಿನ್ನದ ಆಲಯವೇ, ನಮಗಾಗಿ ಪ್ರಾರ್ಥಿಸಿರಿ. ದಾವೀದನ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಂತದ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಡಂಬಡಿಕೆಯ ಪೆಟ್ಟಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮೋಕ್ಷದ ಬಾಗಿಲೇ, ನಮಗಾಗಿ ಪ್ರಾರ್ಥಿಸಿರಿ. ಉದಯ ಕಾಲದ ನಕ್ಷತ್ರವೇ, ನಮಗಾಗಿ ಪ್ರಾರ್ಥಿಸಿರಿ. ವ್ಯಾಧಿಷ್ಠರಿಗೆ ಆರೋಗ್ಯವೇ, ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳಿಗೆ ಶರಣೆ, ನಮಗಾಗಿ ಪ್ರಾರ್ಥಿಸಿರಿ. ವಲಸಿಗರಿಗೆ ಸಾಂತ್ವನವೇ, ನಮಗಾಗಿ ಪ್ರಾರ್ಥಿಸಿರಿ. ಕಷ್ಟಪಡುವವರಿಗೆ ಉಪಶಮನವೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತರಿಗೆ ಸಹಾಯವೇ, ನಮಗಾಗಿ ಪ್ರಾರ್ಥಿಸಿರಿ. ದೇವದೂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪಿತಾ ಪಿತೃಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರವಾದಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೇಷಿತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ತ ಸಾಕ್ಷಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮ ಸಾಕ್ಷಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗ ಸ್ವೀಕೃತರಾದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜಪಮಾಲೆಯ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತ ಕುಟುಂಬಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಮಾಧಾನದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮನ್ನು ಕ್ಷಮಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ ಪ್ರಭು. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭುವಾದ ದೇವರೇ,
ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರ ಬಿನ್ನಹಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸವಿಯುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಮೃತರಿಗಾಗಿ ಪ್ರಾರ್ಥನೆ. ಕರ್ತರೆ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಸಮಾಧಾನದಲ್ಲಿ ಅವರು ವಿಶ್ರಮಿಸಲಿ. ಆಮೇನ್. ತನುಮನದ ಪಾವಿತ್ರತೆಗಾಗಿ ಪ್ರಾರ್ಥನೆ. ಪ್ರಭುವೆ, ಶುದ್ಧ ದೇಹ ಹಾಗೂ ಪರಿಶುದ್ಧ ಮನದಿಂದ ನಿಮ್ಮ ಸೇವೆಯನ್ನು ನಾನು ಮಾಡುವಂತೆ ನನ್ನ ಮನದಲ್ಲಿ ಹಾಗೂ ಆತ್ಮಶರೀರದಲ್ಲೆಲ್ಲ ನಿಮ್ಮ ಪವಿತ್ರಾತ್ಮರದೇ ಅಗ್ನಿಯನ್ನು ಹಚ್ಚಿರಿ. ಮಹಾಮರುಕವುಳ್ಳ ತಾಯೇ ಪ್ರಾರ್ಥನೆ. ಮಹಾಮರುಕವುಳ್ಳ ತಾಯೇ, ನಿಮ್ಮ ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ಆಸರೆ ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿಲ್ಲ ಎಂಬುದನ್ನು ಸ್ಮರಿಸಿರಿ. ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ, ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿ ತಾಯೇ. ಆಮೇನ್. ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಯೋವಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 51. ಇಂದು ನಾವು ಪರಮಪ್ರಸಾದ ಹಬ್ಬವನ್ನು ಆಚರಿಸುತ್ತೇವೆ. ಕ್ರೈಸ್ತರಾದ ನಮಗೆ ಇದು ಬಹಳ ಮುಖ್ಯವಾದ ಹಬ್ಬ. ಕಾರಣ ಯೇಸು ಸಮಸ್ತ ಜನರಿಗಾಗಿ ತಮ್ಮ ರಕ್ತವನ್ನು ಹರಿಸುತ್ತಾರೆ. ತಮ್ಮ ದೇಹವನ್ನೇ ನಮಗೆ ಆಧ್ಯಾತ್ಮಿಕ ಭೋಜನವನ್ನಾಗಿ ನೀಡುತ್ತಾರೆ. ಈ ರಕ್ತ ಹರಿಸುವುದರಿಂದ ಹೊಸ ಒಡಂಬಡಿಕೆಯೊಂದು ಸೃಷ್ಟಿಯಾಗುತ್ತದೆ. ಕ್ರೈಸ್ತರೊಳಗೆ ಹೊಸ ಸಂಬಂಧವೊಂದು ಹುಟ್ಟಿಕೊಳ್ಳುತ್ತದೆ. ಪರಮಪ್ರಸಾದವೇ ಬಲಿಪೂಜೆಯ ಪ್ರಮುಖ ಭಾಗ. ಇದೇ ಪೂಜೆಯ ಏಕೈಕ ಭಾಗ. ಇದಕ್ಕೆ ಮುಂಚಿನ ಭಾಗವೆಲ್ಲ ಸ್ವಾಗತ ಮತ್ತು ಸಿದ್ಧತೆಯ ಭಾಗವಾದರೆ ಕೊನೆಯದು ಬೀಳ್ಕೊಡುಗೆಯ ಭಾಗ. ಪ್ರಭುವಿನ ರೊಟ್ಟಿ ಮುರಿವಿಕೆಯ ರಕ್ತಾರ್ಪಣೆಯಲ್ಲಿ ನಾವು ಪಾಲ್ಗೊಳ್ಳಲು ಬಂದಿದ್ದೇವೆ. ಈ ರೊಟ್ಟಿ ಮುರಿವಿಕೆಯ ಮತ್ತು ಪ್ರಭುವಿನ ರಕ್ತಾರ್ಪಣೆಯು ನಮ್ಮಲ್ಲಿ ಹೊಸ ಶಕ್ತಿಯನ್ನು ತುಂಬಿಸಬೇಕು. ನಮ್ಮಲ್ಲಿ ಹೊಸ ಸಂಬಂಧ ಬೆಳೆಯುವಂತೆ ಅದು ಮಾಡಬೇಕು. ಕ್ರಿಸ್ತ ಎಲ್ಲರಿಗಾಗಿ ಪ್ರಾಣವನ್ನು ಅರ್ಪಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹೋದರ ಸಹೋದರಿಯರಂತೆ ಜೀವಿಸಲು ಈ ಬಲಿಪೂಜೆ ನಮಗೆ ನೆರವಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಯೇಸು ಸ್ವಾಮಿ ಪವಿತ್ರ ಗುರುವಾರದಂದು ಪರಮಪ್ರಸಾದ ಸಂಸ್ಕಾರವನ್ನು ಸ್ಥಾಪಿಸಿದರು. ಈ ಸ್ಥಾಪನೆಯ ಆಚರಣೆಯನ್ನು ಪವಿತ್ರ ಗುರುವಾರದಂದು ನಾವು ಆಚರಿಸುತ್ತೇವೆ. ಆದರೂ ಪರಮಪ್ರಸಾದದ ಪ್ರಾಮುಖ್ಯತೆಯನ್ನು ತಿಳಿಯಪಡಿಸುವುದಕ್ಕೆ ಧರ್ಮಸಭೆ ಈ ಹಬ್ಬವನ್ನು ಸ್ಥಾಪಿಸುತ್ತದೆ. ಪೋಪ್ ಉರ್ಬನ್ IV ಇವರು ಈ ಹಬ್ಬವನ್ನು ವಿಶ್ವದಾದ್ಯಂತ ಇಡೀ ಧರ್ಮಸಭೆ ಆಚರಿಸುವಂತೆ ಮಾಡುತ್ತಾರೆ. 3 ಮುಖ್ಯ ಕಾರಣಗಳಿಗೆ ನಾವು ಇಂದಿನ ಈ ಹಬ್ಬವನ್ನು ಆಚರಿಸುತ್ತೇವೆ. ಪ್ರಿಯರೇ, ಮೊದಲನೇದಾಗಿ ಪರಮಪ್ರಸಾದದಲ್ಲಿ ಪ್ರಭು ಕ್ರಿಸ್ತರ ಪ್ರಸನ್ನತೆಗೆ ವಂದನೆಯನ್ನು, ಗೌರವವನ್ನು ಸಲ್ಲಿಸುವುದಕ್ಕೆ, ಟು ಗಿವ್ ಗಾಡ್ ಕಲೆಕ್ಟಿವ್ ಥ್ಯಾಂಕ್ಸ್ ಫಾರ್ ಕ್ರೈಸ್ಟ್ ಅಬೈಡಿಂಗ್ ಪ್ರೆಸೆನ್ಸ್ ವಿತ್ ಅಸ್ ಇನ್ ದ ಯೂಕರಿಸ್ಟ್. ಎರಡನೇದಾಗಿ ಭಕ್ತಾದಿಗಳಿಗೆ ಪರಮಪ್ರಸಾದದ ರಹಸ್ಯವನ್ನು, ಭಕ್ತಿ ವಿಶ್ವಾಸವನ್ನು ತಿಳಿಸುವುದಕ್ಕೆ, ಟು ಇನ್ಸ್ಟ್ರಕ್ಟ್ ದ ಪೀಪಲ್ ಇನ್ ದ ಮಿಸ್ಟರಿ, ಫೇತ್
ಆ್ಯಂಡ್ ಡಿವೋಷನ್ ಸರೌಂಡಿಂಗ್ ದ ಯುಕರಿಸ್ಟ್. ಮೂರನೇದಾಗಿ, ಪರಮಪ್ರಸಾದ ದೇವರ ಶ್ರೇಷ್ಠ ವರದಾನ, ಒಂದು ಸಂಸ್ಕಾರ ಮತ್ತು ಬಲಿದಾನ. ಅದನ್ನು ನಮ್ಮ ಜೀವನದಲ್ಲಿ ಯೋಗ್ಯವಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ, ಟು ಟೀಚ್ ಅಸ್ ಟು ಅಪ್ರಿಷಿಯೇಟ್ ಆ್ಯಂಡ್ ಮೇಕ್ ಯೂಸ್ ಆಫ್ ದ ಗ್ರೇಟ್ ಗಿಫ್ಟ್ ಆಫ್ ದ ಹೋಲಿ ಯುಕರಿಸ್ಟ್, ಬೋತ್ ಆಸ್ ಎ ಸ್ಯಾಕ್ರಮೆಂಟ್, ಆಸ್ ಎ ಸ್ಯಾಕ್ರಿಫೈಸ್. ಪ್ರಿಯರೇ, ಒಬ್ಬ ಯಾಜಕನಾಗಿ ಪ್ರತಿನಿತ್ಯ ನಾನು ಮಾಡುವ ಅತ್ಯಂತ ಮುಖ್ಯವಾದ ಕಾರ್ಯವೆಂದರೆ ಬಲಿಪೂಜೆ. ಒಬ್ಬ ಯಾಜಕನಾಗಿ ನನಗೆ ಬಲಿಪೂಜೆಗಿಂತ ಪವಿತ್ರವಾದುದು, ಬಲಿಪೂಜೆಗಿಂತ ಮುಖ್ಯವಾದುದು, ಬಲಿಪೂಜೆಗಿಂತ ಶ್ರೇಷ್ಠವಾದುದು, ಅಮೂಲ್ಯವಾದುದು ಮತ್ತೊಂದು ಇರಲು ಸಾಧ್ಯವೇ ಇಲ್ಲ. ಪ್ರತಿ ಬಾರಿ ಬಲಿಪೂಜೆಯನ್ನು ಅರ್ಪಿಸುವಾಗ ನನ್ನ ಮನದಲ್ಲಿ ಮೂಡುವ ಆಲೋಚನೆ ಅಥವಾ ನನ್ನನ್ನು ಕಾಡುವ ಅಂಶ, ಇಡೀ ಜಗತ್ತನ್ನು ಸೃಷ್ಟಿಸಿದ, ಮನುಕುಲವನ್ನು ರಕ್ಷಿಸಿದ ಕ್ರಿಸ್ತ, ಸರ್ವಶಕ್ತ ದೇವರು, ಸರ್ವವ್ಯಾಪಿ ದೇವರು ಬಲಿಪೂಜೆಯಲ್ಲಿ ನಮ್ಮ ಮಧ್ಯೆ ಪ್ರಸನ್ನರಾಗುತ್ತಾರೆ. ಕಾಣಿಕೆಯಲ್ಲಿ ಅರ್ಪಿಸುವ ರೊಟ್ಟಿ ಮತ್ತು ದ್ರಾಕ್ಷಾರಸ ಗುರುಗಳ ಕೈಯಲ್ಲಿ ಪೂಜ್ಯ ಶರೀರ ಮತ್ತು ರಕ್ತವಾಗುತ್ತದೆ. ಕ್ರಿಸ್ತರ ಪೂಜ್ಯ ಶರೀರ ರಕ್ತವಾಗುತ್ತದೆ. ಇದು ಒಬ್ಬ ಗುರುವಿನ ಶ್ರೇಷ್ಠತೆಯಲ್ಲ, ಬದಲಾಗಿ ನಮ್ಮ ದೇವರ ಶ್ರೇಷ್ಠತೆ. ನಮ್ಮ ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ, ನಮ್ಮೊಂದಿಗೆ ಇರಲು ಅವರು ಬಯಸುತ್ತಾರೆ, ನಮ್ಮಲ್ಲಿ ಜೀವಿಸಲು ಅಪೇಕ್ಷಿಸುತ್ತಾರೆ, ನಮ್ಮಲ್ಲಿ ಅವರು ಒಂದಾಗಲು ಬಯಸುತ್ತಾರೆ. ಹಾಗಾಗಿ ಪರಮಪ್ರಸಾದವನ್ನು ಪ್ರಭು ಕ್ರಿಸ್ತರು ಸ್ಥಾಪನೆ ಮಾಡಿದರು. ಹಾಗಾಗಿ ಕ್ರಿಸ್ತ ನುಡಿದದ್ದು ಯೋಹಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 51ರಲ್ಲಿ, ನಾನೇ ಸ್ವರ್ಗದಿಂದ ಹಿಡಿದು ಬಂದ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುವನು ಎಂದು. ದ್ವಿತೀಯ ವ್ಯಾಟಿಕನ್ ಪ್ರಕಾರ ಬಲಿಪೂಜೆಯು ಕ್ರೈಸ್ತರ ಮತ್ತು ಧರ್ಮಸಭೆಯ ಅವಿಭಾಜ್ಯ ಅಂಗ. ಯುಕರಿಸ್ಟ್ ಇಸ್ ದ ಸೋರ್ಸ್, ಸೆಂಟರ್, ಸಮ್ಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್. ಇಟ್ ಇಸ್ ದ ಗ್ರೇಟೆಸ್ಟ್ ಫಾರ್ಮ್ ಆಫ್ ವರ್ಷಿಪ್. ಬಲಿಪೂಜೆಗಿಂತ ಶ್ರೇಷ್ಠ ಆರಾಧನೆ ಮತ್ತೊಂದು ಇರಲು ಸಾಧ್ಯವೇ ಇಲ್ಲ. ಕಾರಣ, ಕ್ರಿಸ್ತರು ತಮ್ಮ ಶರೀರವನ್ನು ಬಲಿಯನ್ನಾಗಿ ಅರ್ಪಿಸುವುದರ ಮೂಲಕ ಹಳೆ ಒಡಂಬಡಿಕೆಯ ಯಜ್ಞಗಳನ್ನು ತಮ್ಮ ಶಿಲುಬೆ ಮರಣದಲ್ಲಿ ಪರಿಪೂರ್ಣಗೊಳಿಸಿದರು. ನಮ್ಮ ಪರವಾಗಿ ತಮ್ಮನ್ನು ತಾವೇ ತಂದೆ ದೇವರಿಗೆ ಬಲಿಯಾಗಿ ಅರ್ಪಿಸಿಕೊಳ್ಳುತ್ತಾರೆ. ಹಾಗಾಗಿ ಅವರೇ ಯಾಜಕ, ಅವರೇ ಯಜ್ಞ ವೇದಿಕೆ, ಯಜ್ಞದ ಕುರಿಮರಿಯು ಅವರೇ ಆಗಿದ್ದಾರೆ. ಪ್ರಿಯರೇ, ಬಲಿಪೂಜೆ ನಿಜವಾಗಿಯೂ ನಮಗೊಂದು ಶ್ರೇಷ್ಠ ವರದಾನ. ಈ ಬಲಿಪೂಜೆಯ ಭೋಜನ ನಮ್ಮನ್ನು ಒಂದುಗೂಡಿಸುತ್ತದೆ. ಎಂತಹ ದ್ವೇಷವಿದ್ದರೂ ಒಟ್ಟಿಗೆ ಕುಳಿತು ಊಟ ಮಾಡಿದಾಗ ಅಲ್ಲಿ ಪ್ರೀತಿಯ ವಾತಾವರಣ ಏರ್ಪಡುತ್ತದೆ ಅಥವಾ ಏರ್ಪಡಬೇಕು. ಕ್ರೈಸ್ತರು ಎಷ್ಟು ಪುಣ್ಯವಂತರು ಎಂದರೆ, ನಮ್ಮನ್ನು ಒಂದುಗೂಡಿಸಲು, ಒಟ್ಟಾಗಿ ಸೇರಿ ಭುಜಿಸಲು, ನಮ್ಮಲ್ಲಿ ಭ್ರಾತೃತ್ವ ಬೆಳೆಸಲು ಸ್ವರ್ಗದಿಂದ ಇಳಿದು ಬಂದು ನಮ್ಮ ಪೋಷಣೆಗಾಗಿ ತಮ್ಮ ಶರೀರ ರಕ್ತವನ್ನೇ ಕ್ರಿಸ್ತ ನೀಡಿದ್ದಾರೆ. ಕ್ರಿಸ್ತ ನಮಗಾಗಿ ತಮ್ಮನ್ನೇ ನೀಡಿದನ್ನು ಸ್ಮರಿಸುವ ಪ್ರತಿಯೊಂದು ಬಲಿಪೂಜೆಯಲ್ಲಿ ನಾವು ಸ್ಮರಿಸುತ್ತೇವೆ. ತನಗಾಗಿ ಏನನ್ನೂ ಇಟ್ಟುಕೊಳ್ಳದೆ ಕ್ರಿಸ್ತ ಸಂಪೂರ್ಣವಾಗಿ ಅವರನ್ನೇ ಬಲಿದಾನ ಮಾಡಿಕೊಂಡರು. ಹಾಗಾಗಿ ಸಂತ ಪೌಲರು ನುಡಿಯುತ್ತಾರೆ, ಪರಮಪ್ರಸಾದವನ್ನು ಅಯೋಗ್ಯವಾಗಿ ಭುಜಿಸಬೇಡಿ. ಈ ಭೋಜನ ನಮ್ಮನ್ನು ಒಂದುಗೂಡಿಸಬೇಕು, ನಮ್ಮಲ್ಲಿರುವ ಭಿನ್ನ ಭೇದವನ್ನು ಮರೆಸಬೇಕು, ಕ್ಷಮೆ ಪ್ರೀತಿ ಧಾರಾಳವಾಗಿ ನೀಡಲು ಪ್ರೇರೇಪಿಸಬೇಕು. ಇಲ್ಲವಾದಲ್ಲಿ ಈ ಸಂಸ್ಕಾರಕ್ಕೆ ನಾವು ಅವಮಾನ ಮಾಡಿದಂತೆ ಎಂದು ಎಚ್ಚರಿಸುತ್ತಾರೆ. ಮೊದಲ ಕೊರಿಂಥರಿಗೆ ಬರೆದ ಪತ್ರ ಅಧ್ಯಾಯ 11ರಲ್ಲಿ. ಹಾಗಾಗಿ ಪ್ರಿಯರೇ, ಪ್ರತಿಯೊಂದು ಬಲಿಪೂಜೆಯನ್ನ ನಾವು ಭಯ ಭಕ್ತಿಯಿಂದ ಭಾಗವಹಿಸಬೇಕು ಮತ್ತು ಪ್ರಭು ಕ್ರಿಸ್ತರನ್ನ ಯೋಗ್ಯವಾಗಿ ಭುಜಿಸಬೇಕು ಮತ್ತು ಪರಮಪ್ರಸಾದ ಸಂಸ್ಕಾರದಲ್ಲಿರುವ ಪ್ರಭುವನ್ನ ನಾವು ಆರಾಧಿಸಬೇಕು. ಇಂದು ನಮ್ಮ ಜೀವನದಲ್ಲಿ ಈ ಬಲಿಪೂಜೆಗೆ, ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತಕ್ಕೆ ಎಷ್ಟು ಮಹತ್ವವನ್ನ ನೀಡಿದ್ದೇವೆ. ಕ್ರಿಸ್ತ ಅವರನ್ನೇ ಬರಿದು ಮಾಡಿಕೊಂಡರು, ತಮ್ಮ ದೇಹವನ್ನ ಮುರಿದರು. ಇಂದು ನಾವು ನಮ್ಮ ದೇಹವನ್ನ ಮುರಿಯಲು ಸಿದ್ಧರಿದ್ದೇವ, ನಮ್ಮನ್ನೇ ನಾವು ಬರಿದು ಮಾಡಿಕೊಳ್ಳಲು ನಾವು ಸಿದ್ಧರಿದ್ದೇವ. ಇಸ್ರಾಯೇಲರು ಪಾಸ್ಕಾ ಹಬ್ಬವನ್ನ ಆಚರಿಸುತ್ತಿದ್ದರು. ಈಜಿಪ್ಟಿನಿಂದ ಬಿಡುಗಡೆಗೊಳಿಸಿದ ದಿನವನ್ನ ನೆನಪಿಸಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ರು, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದರು. ಇಂದು ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇವ.
ಪ್ರಭು ಕ್ರಿಸ್ತರು ಇದು ನನ್ನ ಶರೀರ ಎಂದಾಗ ಪ್ರೇಷಿತರಿಗೆ ಆ ಕ್ಷಣ ಬಹುಶಃ ಅರ್ಥವಾಗಿರಲಿಲ್ಲ. ಆದರೆ ಪವಿತ್ರ ಶುಕ್ರವಾರದಂದು ಅದು ಅವರಿಗೆ ಅರ್ಥವಾಯಿತು. ಇದು ನನ್ನ ರಕ್ತ ಎಂದು ಯೇಸು ಹೇಳುವಾಗ ಅದು ಪ್ರತಿಯೊಬ್ಬರ ಧಮನಿಯಲ್ಲಿ ಹರಿಯುವ ಸಾಮಾನ್ಯ ರಕ್ತವಾಗಿರಲಿಲ್ಲ. ಅದು ಸಮಸ್ತ ಜನರಿಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ ಎಂದು ಸಮಸ್ತ ಜನರಿಗೆ ಬಿಡುಗಡೆಯನ್ನ, ಜೀವವನ್ನ ಕೊಡುವ ರಕ್ತವಾಗಿತ್ತು. ರಕ್ತ ಜೀವದ ಸಂಕೇತ. ಅದು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲೆಲ್ಲ ಜೀವ ಉದ್ಭವವಾಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳ ಬಲಿಯನ್ನು ಕೊಡ್ತಿದ್ರು. ಆದರೆ ಪ್ರಭು ಕ್ರಿಸ್ತ ಅದನ್ನ ನಾಶ ಮಾಡಿ ತಮ್ಮ ರಕ್ತವನ್ನು ಹರಿಸಿ ನಮಗೆಲ್ಲ ಜೀವವನ್ನ ತಂದುಕೊಟ್ಟಿದ್ದಾರೆ. ಆ ಪೂಜ್ಯ ರಕ್ತವನ್ನ, ಶರೀರವನ್ನ ಭುಜಿಸುವ ನಮ್ಮಲ್ಲೂ ಕೂಡ ಜೀವ ಮೂಡಬೇಕು. ಅದನ್ನು ಭುಜಿಸುವ ನಾವು ಪರರಿಗೆ ಜೀವ ಕೊಡುವಂತೆ, ಪರರನ್ನ ಪ್ರೀತಿ ಮಾಡುವಂತೆ, ಪರರ ಸೇವೆ ಮಾಡುವಂತೆ, ಪರರಿಗಾಗಿ ನಮ್ಮ ಬದುಕನ್ನ ತ್ಯಾಗ ಮಾಡುವಂತೆ ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತ ನಮಗೆ ಶಕ್ತಿಯನ್ನ, ಪ್ರೇರಣೆಯನ್ನ ನೀಡಬೇಕು. ಆಗ ಆ ಪರಮ ಪ್ರಸಾದಕ್ಕೆ ನಾವು ಒಂದು ಮಹತ್ವವನ್ನು ತಂದುಕೊಡುತ್ತೇವೆ. ಮತ್ತು ಪ್ರಿಯರೇ, ಪ್ರತಿ ಬಾರಿ ನಾವು ಬಲಿಪೂಜೆಗೆ ಬಂದಾಗ ಅಥವಾ ದೇವಾಲಯಕ್ಕೆ ಬಂದಾಗ ನಾವು ತಲೆಬಾಗುತ್ತೇವೆ. ಕೆಲವರು ಮೊಣಕಾಲ ಹಾಕುತ್ತಾರೆ. ಕಾರಣ, ಪರಮಪ್ರಸಾದ ಸಂಪುಟದಲ್ಲಿ ಪ್ರಭು ಕ್ರಿಸ್ತರು ನೆಲೆಸಿದ್ದಾರೆ. ಪರಮಪ್ರಸಾದ ಸಂಪುಟದಲ್ಲಿ ಇರುವ ಪ್ರಭು ಕ್ರಿಸ್ತರಿಗೆ ನಾವು ಗೌರವವನ್ನು ಸಲ್ಲಿಸುತ್ತೇವೆ. ಅದೇ ಪರಮಪ್ರಸಾದ ಸಂಪುಟದಲ್ಲಿರುವ ಪ್ರಭು ಕ್ರಿಸ್ತರ ಶರೀರವನ್ನು ನಮ್ಮ ಸಹೋದರ ಸಹೋದರಿಯರು ಭುಜಿಸುತ್ತಾರೆ, ನಾವು ಭುಜಿಸುತ್ತೇವೆ. ಎಷ್ಟು ಬಾರಿ ನಾವು ಪ್ರಭು ಕ್ರಿಸ್ತರ ಪ್ರಸನ್ನತೆಯನ್ನು ನಮ್ಮಲ್ಲಿ ಗುರುತಿಸುತ್ತೇವೆ? ಎಷ್ಟು ಬಾರಿ ನಮ್ಮ ಸಹೋದರ ಸಹೋದರಿಯರಲ್ಲಿ ಪ್ರಭು ಕ್ರಿಸ್ತರ ಪ್ರಸನ್ನತೆಯನ್ನು ಗುರುತಿಸುತ್ತೇವೆ? ಪರಮಪ್ರಸಾದ ಸಂಪುಟದಲ್ಲಿರುವ ಪ್ರಭು ಕ್ರಿಸ್ತರಿಗೆ ಗೌರವ, ಅದನ್ನು ಭುಜಿಸುವ ನಮ್ಮ ಸಹೋದರ ಸಹೋದರಿಯರಿಗೆ ಗೌರವವಿಲ್ಲ, ಪ್ರೀತಿಗಿಲ್ಲ. ಅದನ್ನು ಅರಿತುಕೊಂಡು ನಾವು ಬಾಳಬೇಕಾಗಿದೆ ಮತ್ತು ಪರಮಪ್ರಸಾದವನ್ನು ಹೊತ್ತು ತಿರುಗುವ ಜೀವಂತ ಸಂಪುಟಗಳು ನಾವಾಗಬೇಕಿದೆ. ಹಿಂದಿನ ಕಾಲದಲ್ಲಿ ಪರಮಪ್ರಸಾದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಪರಮಪ್ರಸಾದ ಭುಜಿಸುವ ಮುನ್ನ ಉಪವಾಸ ಮಾಡ್ತಿದ್ರು. ಶನಿವಾರದ ದಿನಗಳಲ್ಲಿ ಪಾಪ ವಿಜ್ಞಾಪನೆಗೆ ಸಾಲು ಬಿಟ್ಟು ಜನ ನಿಲ್ಲುತ್ತಾ ಇದ್ರು. ಇಂದು ಅದೆಲ್ಲ ಕ್ಷೀಣವಾಗ್ತಾ ಇದೆ. ಪರಮಪ್ರಸಾದವನ್ನು ಅಯೋಗ್ಯವಾಗಿ ಭುಜಿಸುವವರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ನಾವು ಈ ಹಬ್ಬದ ದಿನ ಒಂದು ದೃಢ ನಿರ್ಧಾರವನ್ನು ಮಾಡಬೇಕಾಗಿದೆ. ಪರಮಪ್ರಸಾದಕ್ಕೆ ನಾವು ಯೋಗ್ಯ ಗೌರವವನ್ನು ಅರ್ಪಿಸಬೇಕಾಗಿದೆ. ಇನ್ನು ಮುಂದೆ ಆದರೂ ಪರಮಪ್ರಸಾದದಲ್ಲಿರುವ ಪ್ರಭು ಕ್ರಿಸ್ತರ ಪ್ರಸನ್ನತೆಯನ್ನು ಅರಿತು ಅವರನ್ನು ಯೋಗ್ಯವಾಗಿ ಭುಜಿಸೋಣ ಮತ್ತು ಅದರಿಂದ ಶಕ್ತಿಯನ್ನು ಪಡೆದು ಒಳ್ಳೆಯ ಕ್ರೈಸ್ತ ಭಕ್ತಾದಿಗಳಾಗಿ ನಾವು ಜೀವಿಸೋಣ. ಸಾಮಾನ್ಯವಾಗಿ ನಾವು ಈ ಮಾತನ್ನು ಮಕ್ಕಳಿಗೆ ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಎಷ್ಟು ಊಟ ಮಾಡ್ತೀಯೋ, ತಿನ್ನೋದೆಲ್ಲ ಎಲ್ಲಿ ಹೋಗುತ್ತೆ ಅಂದು. ನಾವು ಪ್ರತಿನಿತ್ಯ ಪ್ರಭು ಕ್ರಿಸ್ತರನ್ನ ಸ್ವೀಕರಿಸ್ತೇವೆ. ಪ್ರಭು ಕ್ರಿಸ್ತರನ್ನ ಸ್ವೀಕರಿಸುವಾಗ ಆ ಶಕ್ತಿ ಎಲ್ಲಿ ಹೋಗ್ತಾ ಇದೆ? ಹೇಗೆ ನಮಗೆ ಊಟ ದೇಹಕ್ಕೆ ಶಕ್ತಿ ಕೊಡುತ್ತೋ, ಪ್ರಭು ಕ್ರಿಸ್ತರ ಶರೀರ ಕೂಡ ನಮ್ಮ ದೇಹಕ್ಕೆ ಶಕ್ತಿಯನ್ನು ತುಂಬಬೇಕು. ಅದು ಫಲದಾಯಕವಾಗಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ನಡೆ ನುಡಿಯಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅದು ವ್ಯಕ್ತವಾಗಬೇಕು. ಆಗ ಮಾತ್ರ ನಾವು ಭುಜಿಸುವ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತಕ್ಕೆ ನಾವು ಮಹತ್ವವನ್ನು ತಂದುಕೊಟ್ಟಂತೆ ಆಗುತ್ತೆ ಪ್ರಿಯರೇ. ಹಾಗಾಗಿ ಈ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಬರೆದಿರುವ ಪ್ರಭು ಕ್ರಿಸ್ತರನ್ನು ಯೋಗ್ಯ ರೀತಿಯಲ್ಲಿ ಒಳ್ಳೆಯ ಸಿದ್ಧತೆಯ ಮೂಲಕ ಅವರನ್ನ ಸ್ವೀಕರಿಸೋಣ. ನಮ್ಮ ಹೃದಯಗಳು ಜೀವಂತ ಸಂಪುಟಗಳಾಗಲಿ ಮತ್ತು ಅದು ನಮ್ಮಲ್ಲಿ ಫಲದಾಯಕವಾಗಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ಒಂದೊಮ್ಮೆ ಊಹಿಸಿಕೊಳ್ಳಿ, ಅಂದ್ರೆ ಸಾವಿರಾರು ಜನರ ಮಧ್ಯೆ ನಿಂತಿರೋ ಒಬ್ಬ ಅತ್ಯಂತ ಜನಪ್ರಿಯ ಆಧ್ಯಾತ್ಮಿಕ ನಾಯಕ ತನ್ನ ಭಾಷಣದ ಕೊನೆಯಲ್ಲಿ ಇದ್ದಕ್ಕಿದ್ದಂತೆ ನನ್ನ ಮಾಂಸ ತಿನ್ನಿ, ನನ್ನ ರಕ್ತ ಕುಡೀರಿ ಅಂತ ಹೇಳಿದ್ರೆ. ಅಪ್ಪಾ, ಆ ಕ್ಷಣ ಹೇಗಿರ್ಬೋದು ಅಲ್ವಾ? ಇಂದಿನ ಕಾಲದಲ್ಲಾಗಿದ್ರೆ ಖಂಡಿತ ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗೋಗಿರೋದು. ಹೌದು, ನ್ಯೂಸ್ ಚಾನೆಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಭುಗಿಲೆಳುತ್ತಿತ್ತು. ಆದರೆ 2000 ವರ್ಷಗಳ ಹಿಂದೆ ಆ ಒಂದು ಮಾತು ಅಂದ್ರೆ ಅಕ್ಷರಶಃ ಒಂದು ದೊಡ್ಡ ದಂಗೆಯನ್ನ ಸೃಷ್ಟಿಸುವ ಹಂತಕ್ಕೆ ಹೋಗಿತ್ತು. ನಿಜ, ಅಂದಿನ ಸಮಾಜಕ್ಕೆ ಆ ಮಾತುಗಳು ಒಂಥರ ದೊಡ್ಡ ಆಘಾತನೇ ನೀಡಿತ್ತು. ಖಂಡಿತ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಅಥವಾ ವಿವರವಾದ ಚರ್ಚೆಗೆ ಸ್ವಾಗತ. ಇಂದಿನ ನಮ್ಮ ವಿಷಯ
ಬೈಬಲ್ನ ಅತ್ಯಂತ ವಿವಾದಾತ್ಮಕ ಆದರೆ ಅಷ್ಟೇ ಆಳವಾದ ಜೀವದ ರೊಟ್ಟಿಯ ಪ್ರಸಂಗ. ಅದೇ ಬ್ರೆಡ್ ಆಫ್ ಲೈಫ್ ಡಿಸ್ಕೋರ್ಸ್. ಹೌದು, ನಾವು ಇಂದು ವಿಶ್ಲೇಷಿಸ್ತಾ ಇರೋ ದಿ ಬ್ರೆಡ್ ಆಫ್ ಲೈಫ್ ಅ ಡಿವೈನ್ ಡಿಸ್ಕೋರ್ಸ್ ಆನ್ ಎಟರ್ನಿಟಿ ಅನ್ನೋ ಈ ದೇವತಾಶಾಸ್ತ್ರೀಯ ಬರಹ ಈ ಇಡೀ ಪ್ರಸಂಗನ ಅಂದ್ರೆ ಯೋಹಾನ 6ನೇ ಅಧ್ಯಾಯದ ವಾಕ್ಯಗಳನ್ನ ಬಾಳ ವಿಭಿನ್ನ ಕೋನದಲ್ಲಿ ಕಟ್ಟಿಕೊಡುತ್ತೆ. ಕರೆಕ್ಟ್. ಇದು ಕೇವಲ ಇತಿಹಾಸನ ಮಾತ್ರ ಕೆದಕಲ್ಲ. ಬದಲಿಗೆ ಆನಂದನು ಒಬ್ಬ ಬೇಕರಿ ಮಾಲೀಕನ ಕಥೆಯ ಮೂಲಕ ಈ ಕಠಿಣ ತತ್ವಶಾಸ್ತ್ರ ನಮ್ಮ ಇಂದಿನ ಬದುಕಿಗೆ ಹೇಗೆ ಅನ್ವಯ ಆಗತ್ತೆ ಅಂತನೂ ವಿವರಿಸುತ್ತೆ. ಎಕ್ಸಾಕ್ಟ್ಲಿ. ಆನಂದನ ಕಥೆ ಇದೆಯಲ್ಲ, ಅದು ನಿಜಕ್ಕೂ ಸರಿ, ಇದನ್ನ ವಿವರವಾಗಿ ಬಿಚ್ಚಿಡೋಣ. ಈ ವಾಕ್ಯಗಳು ಅಂದು ಜನರಿಗೆ ಯಾಕಷ್ಟು ಆಘಾತ ನೀಡಿದ್ವು, ಆ ನಿಗೂಢ ದೇವತಾಶಾಸ್ತ್ರೀಯ ರಹಸ್ಯವೇನು, ಇದೆಲ್ಲದರ ಬಗ್ಗೆ ಅನ್ವೇಷಣೆ ಮಾಡೋದೇ ಇಂದಿನ ನಮ್ಮ ಗುರಿ. ಹೌದು. ಆದ್ರೆ ನೇರವಾಗಿ ಆ ಕಠಿಣ ತತ್ವಶಾಸ್ತ್ರದೊಳಗೆ ಜಿಗಿಯೋ ಮುನ್ನ ಲೇಖಕರು ಹೇಳಿರೋ ಆ ಬೇಕರಿ ಮಾಲೀಕನ ಕಥೆಯಿಂದನೇ ಶುರು ಮಾಡೋಣಲ್ವಾ? ಖಂಡಿತ. ಕಠಿಣ ವಿಷಯ ಅರ್ಥ ಮಾಡ್ಕೊಳ್ಳಕ್ಕೆ ಕಥೆಗಳಿಗಿಂತ ಒಳ್ಳೆ ಮಾರ್ಗ ಮತ್ತೊಂದಿಲ್ಲ. ಆ ಆನಂದನ ಕಥೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ನಿಜಕ್ಕೂ ಒಂದು ಅದ್ಭುತ ರೂಪಕ. ಬಹಳ ವರ್ಷಗಳ ಹಿಂದೆ ಒಂದು ಪುಟ್ಟ ಹಳ್ಳಿಯಲ್ಲಿ ಆನಂದ್ ಅಂತ ಒಬ್ಬ ಬೇಕರಿ ಮಾಲೀಕ ಇರ್ತಾನೆ. ಆತ ಮಾಡ್ತಿದ್ದ ರೊಟ್ಟಿಗಳು ಇಡೀ ರಾಜ್ಯದಲ್ಲೇ ಫೇಮಸ್. ಓಹ್ ಸರಿ. ಆದ್ರೆ ಒಮ್ಮೆ ಆ ಹಳ್ಳಿಗೆ ಭೀಕರ ಕ್ಷಾಮ ಬರುತ್ತೆ. ಮಳೆ ಇಲ್ಲ, ಬೆಳೆ ಇಲ್ಲ, ಜನರ ಬಳಿ ದುಡ್ಡಿಲ್ಲ, ಆಹಾರನೂ ಇಲ್ಲ. ಎಲ್ಲೆಡೆ ಹಸಿವಿನಿಂದ ಅಳೋ ಮಕ್ಕಳೇ ಕಾಣ್ತಾರೆ. ಅರೆ, ಪರಿಸ್ಥಿತಿ ಅಷ್ಟು ಹದಗೆಟ್ಟಿರುತ್ತಾ? ಹೌದು. ಇಂತಹ ಕಠಿಣ ಟೈಮಲ್ಲಿ ಆನಂದ್ ತನ್ನ ಬೇಕರಿಯಲ್ಲಿದ್ದ ದಾಸ್ತಾನದೆಲ್ಲ ಬಳಸಿ, ಅಂದ್ರೆ ದಿನಮೂ ರೊಟ್ಟಿ ಮಾಡಿ ಉಚಿತವಾಗಿ ಹಂಚೋಕೆ ಡಿಸೈಡ್ ಮಾಡ್ತಾನೆ. ವಾವ್. ಆದ್ರೆ ದಿನ ಕಳೆದಂತೆ ಆತನ ಬಳಿ ಇದ್ದ ಹಿಟ್ಟು ಖಾಲಿಯಾಗ್ತಾ ಬರುತ್ತೆ ಅಲ್ವಾ? ಕರೆಕ್ಟ್. ಕೊನೆಗೆ ಕೇವಲ 1 ದಿನಕ್ಕೆ ಆಗುವಷ್ಟು ಮಾತ್ರ ಹಿಟ್ಟುಳಿಯುತ್ತೆ. ಆ ಕೊನೆಯ ರೊಟ್ಟಿಗಳನ್ನ ಹಂಚಿದ ಮೇಲೂ ಪಾಪ ಸಾಲಿನಲ್ಲಿ ನಿಂತಿದ್ದ ಕೆಲವು ಬಡ ಮಕ್ಕಳಿಗೆ ರೊಟ್ಟಿ ಸಿಗೋದೇ ಇಲ್ಲ. ಅಯ್ಯೋ, ಅವರು ಹಸಿವಿನಿಂದ ಅಳುತ್ತಿರ್ತಾರಲ್ವಾ? ಇಲ್ಲಿ ಆನಂದ್ ತಗೊಳ್ಳೋ ನಿರ್ಧಾರನೇ ಇಡೀ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಡೋದು. ಎಕ್ಸಾಕ್ಟ್ಲಿ. ಆತ ನೇರವಾಗಿ ಒಳಗೆ ಹೋಗಿ ತನಗಾಗಿ ಎತ್ತಿಟ್ಟಿದ್ದ, ಅಂದ್ರೆ ತನ್ನ ಪಾಲಿನ ಕೊನೇ ರೊಟ್ಟಿನ ತರ್ತಾನೆ. ಅದನ್ನ ಸಣ್ಣ ಸಣ್ಣ ತುಂಡಾಗಿ ಮುರಿದು ಆ ಹಸಿದ ಮಕ್ಕಳಿಗೆಲ್ಲ ಹಂಚಿಬಿಡ್ತಾನೆ. ತನಗೇನು ಉಳಿಸ್ಕೊಳ್ಳಲ್ಲ. ಇದರಿಂದ ಆತನೇ ಹಸಿವಿನಿಂದ ಬಳಲುವಂತಾಗುತ್ತೆ. ಹೌದು. ಆಗ ಅಲ್ಲಿದ್ದ ಯುವಕನೊಬ್ಬ ಕೇಳ್ತಾನೆ, ನಿಮ್ಮ ಪ್ರಾಣದ ಹಂಗು ತೊರೆದು ರೊಟ್ಟಿ ಕೊಟ್ರಿ, ಇದರಿಂದ ನಿಮ್ಗೇನ್ ಲಾಭ ಅಂತ. ಅದಕ್ಕೆ ಆನಂದ್ ಕೊಡೋ ಉತ್ತರ ಇದೆಯಲ್ಲ, ಅದು ಇಡೀ ದೇವತಾಶಾಸ್ತ್ರದ ಸಾರಾಂಶ. ನಿಜಕ್ಕೂ ಆತ ಹೇಳ್ತಾನೆ, ನಾನು ಕೇವಲ ಬೆಂದ ಹಿಟ್ಟಿನ ರೊಟ್ಟಿ ಕೊಡ್ತಿಲ್ಲಪ್ಪ, ಆ ರೊಟ್ಟಿಯ ಪ್ರತಿಯೊಂದು ತುಂಡಿನಲ್ಲೂ ಅಂದ್ರೆ ನನ್ನ ಪ್ರೀತಿ, ನನ್ನ ಶ್ರಮ, ನನ್ನ ಜೀವ ಅಡಗಿದೆ ಅಂತ. ಎಂಥ ಮಾತು. ಹೌದು. ಈ ಮಕ್ಕಳು ಆ ರೊಟ್ಟಿನ ತಿಂದಾಗ ನನ್ನ ಜೀವ ಅವರೊಳಗೆ ಸೇರಿ ಅವರನ್ನ ಬದುಕಿಸುತ್ತೆ. ನಾನು ಹಸಿದಿದ್ರೂ ಅವರಲ್ಲಿ ನಾನು ಜೀವಂತವಾಗಿರುತ್ತೀನಿ ಅಂತ ಆನಂದ್ ಹೇಳ್ತಾನೆ. ಓಹ್, ಇದನ್ನ ಕೇಳಿದ್ರೆ ಮೈ ಜುಮ್ಮನ್ನುತ್ತೆ. ಈ ಲೇಖನ ಆನಂದನ ಕಥೆನ ನೇರವಾಗಿ ಯೋಹಾನ 6.51ಕ್ಕೂ ಹೋಲಿಸುತ್ತಲ್ವಾ? ಖಂಡಿತ. ಏಸು ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಅಂತ ಹೇಳಿದ ಮಾತಿಗೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಆನಂದ್ ತನ್ನ ಜೀವವನ್ನೇ ಆ ರೊಟ್ಟಿಯಲ್ಲಿ ನೀಡಿದಂತೆ ಯೇಸು ತಮ್ಮ ದೇಹವನ್ನೇ ಶಿಲುಬೆ ಮೇಲೆ ಮುರಿದುಕೊಟ್ರು ಅನ್ನೋ ಪರಿಕಲ್ಪನೆ ಇದು. ಸರಿ ಹೇಳಿದ್ರಿ. ಅಂದ್ರೆ ನೋಡಿ, ಇದು ಒಂಥರ ನಮ್ಮ ಸಾಮಾನ್ಯ ಬದುಕಿನಲ್ಲಿ ಪೋಷಕರು ತಮ್ಮ ಮಕ್ಕಳಿಗಾಗಿ ಮಾಡೋ ನಿಸ್ವಾರ್ಥ ತ್ಯಾಗನ ನೆನಪಿಸುತ್ತೆ. ತಾವೇ ಕಷ್ಟಪಟ್ಟರು ಮಕ್ಕಳು ಚೆನ್ನಾಗಿರಬೇಕು ಅಂತ ಸರ್ವಸ್ವ ಧಾರೆ ಎರೆಯೋ ಆ ತಂದೆ ತಾಯಿಯರ ತ್ಯಾಗ ಈ ಕಥೆಯ ಮೂಲಕ ಎಷ್ಟು ಆಪ್ತವಾಗಿ ಅರ್ಥ ಆಗುತ್ತಲ್ವಾ? ಹೌದು. ಈ ಕಥೆ ಒಂದು ಭಾವನಾತ್ಮಕ ಸೇತುವೆಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಆದ್ರೆ ನಾವು ವಾಸ್ತವದ ಇತಿಹಾಸಕ್ಕೆ ಹೋದರೆ 1ನೇ ಶತಮಾನದ ಯಹೂದಿಯರಿಗೆ ಇದು ಇಷ್ಟು ಸುಲಭವಾಗಿ ಭಾವುಕವಾಗಿ ಅರ್ಥ ಆಗ್ಲಿಲ್ಲ. ವಾಸ್ತವದಲ್ಲಿ ಈ ಪ್ರಸಂಗ ಅವರಲ್ಲಿ ತೀವ್ರ ಗೊಂದಲ, ಆಕ್ರೋಶ ಹುಟ್ಟಾಕ್ತು. ಆದರೆ ಒಂದು ನಿಮಿಷ, ಇತಿಹಾಸದ ಆ ಪುಟಗಳನ್ನು ನೋಡಿದ್ರೆ ಒಂದು ದೊಡ್ಡ ವಿಪರ್ಯಾಸ ಕಾಣುತ್ತೆ. ಯೇಸು ಈ ಮಾತು ಹೇಳೋ ಕೇವಲ 1 ದಿನದ ಮುಂಚೆ 5,000 ಜನರಿಗೆ ಊಟ ಹಾಕಿದ ಅದ್ಭುತ ಅಲ್ವಾ? ಎಕ್ಸಾಕ್ಟ್ಲಿ. ಕೇವಲ 5 ರೊಟ್ಟಿ 2 ಮೀನಿಂದ ಅಷ್ಟು ಜನರಿಗೆ ಉಣಿಸದ ದೊಡ್ಡ ಮಿರಾಕಲ್ ಆಗಿತ್ತು. ಆ ಟೈಮಲ್ಲಿ ಜನರೆಲ್ಲ ಯೇಸುವಿನ ಬೆನ್ನಿಂದ ಬಿದ್ದಿದ್ರು. ಹೌದು. ಯೇಸುವನ್ನ ತಮ್ಮ ರಾಜನನ್ನಾಗಿ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ರು. ಯಾಕಂದ್ರೆ ಅವರಿಗೆ ರೋಮನ್ ಸಾಮ್ರಾಜ್ಯದ ದಬ್ಬಾಳಿಕೆಯಿಂದ ಬಿಡಿಸೋ ಮತ್ತು ದಿನಾ ಫ್ರೀಯಾಗಿ ಊಟ ಹಾಕೋ ನಾಯಕ ಬೇಕಿತ್ತು. ಮೋಶೆಯ ಕಾಲದ ಮನ್ನಾ ರೊಟ್ಟಿಯಂತೆ ಭೌತಿಕ ಆಹಾರನ ಅವರು ನಿರೀಕ್ಷಿಸ್ತಾ ಇದ್ರು. ಅಲ್ಲಿಯೇ ನೋಡಿ ಸಂಘರ್ಷ ಶುರುವಾಗೋದು. ಜನರ ನಿರೀಕ್ಷೆಗೂ ಯೇಸು ಕೊಡೋಕೆ ಹೊರಟಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು.
ಅಂದ್ರೆ ಲೇಖಕರು ವಿವರಿಸೋ ಹಾಗೆ ಜನರು ಹೊಟ್ಟೆ ತುಂಬಿಸೋ ರಾಜನ ಹುಡುಕೊಂಡು ಬಂದಿದ್ರು. ಹೌದು. ಆದ್ರೆ ಯೇಸು ಭೌತಿಕ ರೊಟ್ಟಿ ಬಗ್ಗೆ ಮಾತಾಡೋ ಬದಲು ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕ ಆಯಾಮಕ್ಕೆ ಜಿಗಿದ್ಬಿಡ್ತಾರೆ. ವಚನ 52ರಲ್ಲಿ ಯೇಸು ನನ್ನ ಮಾಂಸವನ್ನೇ ತಿನ್ನನು ನೀಡುತ್ತೇನೆ ಅಂತ ಹೇಳಿದಾಗ ದೊಡ್ಡ ವಾಗ್ವಾಲ ಶುರುವಾಗತ್ತೆ ಅಲ್ವಾ? 100%. ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನೋ ಅಂತ ಅವರು ಒಬ್ರಿಗೊಬ್ಬು ಪ್ರಶ್ನಿಸಕ್ ಶುರು ಮಾಡ್ತಾರೆ. ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕ ಆಗತ್ತೆ, ಜೊತೆಗೆ ಅಷ್ಟೇ ಕಾಂಪ್ಲೆಕ್ಸ್ ಆಗತ್ತೆ. ಯಹೂದ್ಯರ ಆ ಆಕ್ರೋಶಕ್ಕೆ ಬರೀ ಲಾಜಿಕ್ ಮಾತ್ರ ಕಾರಣ ಆಗಿರ್ಲಿಲ್ಲ, ಬಲವಾದ ಧಾರ್ಮಿಕ ಕಾರಣಗಳಿದ್ವಲ್ವಾ? ಹೌದು. ಇಡೀ ಯಹೂದ್ಯ ಧರ್ಮದಲ್ಲಿ ರಕ್ತ ಕುಡಿಯೋದು ಅತಿ ದೊಡ್ಡ ಪಾಪ. ಹಳೆಯ ಒಡಂಬಡಿಕೆಯ ಯಾಜಕಕಾಂಡ 17.11 ಪ್ರಕಾರ ರಕ್ತದಲ್ಲಿ ಜೀವ ಇರುತ್ತೆ. ಕರೆಕ್ಟ್. ಹಾಗಾಗಿ ರಕ್ತ ಕುಡಿಯೋದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿತ್ತು. ಎಕ್ಸಾಕ್ಟ್ಲಿ. ಪ್ರಾಣಿಯ ರಕ್ತನೇ ಮುಟ್ಟದ ಸಮುದಾಯದ ಮುಂದೆ ನಿಂತು ನನ್ನ ಮಾಂಸ ತಿನ್ನಿ, ರಕ್ತ ಕುಡಿಯಿರಿ ಅಂದ್ರೆ ಅದು ಅಕ್ಷರಶಃ ಧಾರ್ಮಿಕ ದ್ರೋಹದಂತೆ ಕಾಣಲ್ವಾ? ಅದೇ ಯೇಸುವಿಗೆ ತಾವು ಹೇಳಿದ ಮಾತು ಜನರಿಗೆ ಆಘಾತ ತಂದಿದೆ, ಇದನ್ನ ಅವರು ನರಮಾಂಸ ಭಕ್ಷಣೆ ಅಂದ್ರೆ ಕ್ಯಾನಿಬಲಿಸಂ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರಂತ ಗೊತ್ತಿತ್ತಲ್ವಾ? ಖಂಡಿತವಾಗಿಯೂ ಗೊತ್ತಿತ್ತು. ಅವರು ಆ ಜನರ ನಾಡಿ ಮಿಡಿತನ ಚೆನ್ನಾಗಿ ಬಲ್ಲವರಾಗಿದ್ರು. ಹಾಗಾದ್ರೆ ಅವರು ಸುಲಭವಾಗಿ ಹೇ ಶಾಂತರಾಗಿ, ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ, ಇದೊಂದು ಕೇವಲ ರೂಪಕ ಮೆಟಫರ್ ಅಂತ ಹೇಳಿ ಗೊಂದಲ ಬಗೆಹರಿಸಬಹುದಿತ್ತಲ್ವಾ? ಹೌದು. ಆದರೆ ಬದಲಾಗಿ ವಚನ 53ರಿಂದ 55ರಲ್ಲಿ ತಮ್ಮ ನಿಲುವನ್ನ ಮತ್ತಷ್ಟು ಬಲವಾಗಿ ಯಾಕೆ ಸಮರ್ಥಿಸ್ಕೊಂಡ್ರು? ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ ಅಂತ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಯಾಕೆ ಮಾಡಿದ್ರು? ಇಲ್ಲಿಯೇ ನೋಡಿ ಈ ಇಡೀ ಚರ್ಚೆಯ ಪ್ರಮುಖ ತಿರುವಿರೋದು. ಯೇಸು ತಮ್ಮ ನಿಲುವನ್ನ ಸಡಿಲಿಸಿಲ್ಲ. ಯಾಕೆಂದ್ರೆ ಆ ಮಾತುಗಳು ಕೇವಲ ಸಾಂಕೇತಿಕ ಆಗಿರ್ಲಿಲ್ಲ. ಅರೆ ನಿಜವಾಗ್ಲೂ? ಹೌದು. ಆ ಆಘಾತ ಉದ್ದೇಶಪೂರ್ವಕವಾಗಿತ್ತು. ಜನರ ಲೌಕಿಕ ನಿರೀಕ್ಷೆಗಳನ್ನ ಒಡೆದುಹಾಕೋಕೆ ಆ ಆಘಾತದ ಅಗತ್ಯ ಇತ್ತು. ನಾವಿಲ್ಲಿ ಶಾಸ್ತ್ರೀಯ ವಿಶ್ಲೇಷಣೆ, ಅದೇ ಎಕ್ಸಜೆಟಿಕಲ್ ಅನಾಲಿಸಿಸ್ ಕಡೆ ಗಮನ ಹರಿಸಿದ್ರೆ ಇದರ ಆಳ ಅರ್ಥ ಆಗುತ್ತೆ. ಆ ಮೂಲ ಗ್ರೀಕ್ ಭಾಷೆಯ ಪದಗಳ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ಬೈಬಲ್ನ ಮೂಲ ಗ್ರೀಕ್ ಭಾಷೆಯಲ್ಲಿ ದೇಹನ ಸೂಚಿಸೋಕೆ ಸೋಮ ಅನ್ನೋ ಪದ ಇದೆ. ಅದು ಸಾಮಾನ್ಯವಾದ, ಕೆಲವೊಮ್ಮೆ ಸಾಂಕೇತಿಕವಾದ ದೇಹನ ಸೂಚಿಸುತ್ತೆ. ಆದ್ರೆ ಯೇಸು ಆ ಪದನ ಬಳಸಲೇ ಇಲ್ಲ. ಮತ್ತೇನ್ ಬಳಸಿದ್ರು? ಬದಲಿಗೆ ಅವರು ಸಾರ್ಕ್ಸ್ ಅನ್ನೋ ಪದ ಬಳಸಿದ್ರು. ಸಾರ್ಕ್ಸ್ ಅಂದ್ರೆ ಭೌತಿಕವಾದ ಮಾಂಸಖಂಡಗಳು ಅಥವಾ ರಕ್ತ ಮಾಂಸಗಳಿಂದ ಕೂಡಿದ ಅಕ್ಷರಶಃ ಭೌತಿಕ ದೇಹ ಅಂತ ತಾನೇ ಅರ್ಥ? ನಿಖರವಾಗಿ. ಯೇಸು ಕೇವಲ ಒಂದು ಅದೃಶ್ಯ ಶಕ್ತಿಯಾಗಿ ಆತ್ಮವಾಗಿ ಭೂಮಿಗೆ ಬರಲಿಲ್ಲ. ಬದಲಿಗೆ ಅವರು ಸಂಪೂರ್ಣ ಮನುಷ್ಯನಾಗಿ ಸಾಮಾನ್ಯರಂತೆಯೇ ಹಸಿವು, ಬಾಯಾರಿಕೆ, ನೋವು ಅನುಭವಿಸೋ ರಕ್ತಮಾಂಸಗಳ ಭೌತಿಕ ದೇಹ ಹೊತ್ತು ಬಂದ್ರು ಅನ್ನೋದು. ದೇವರು ಮನುಷ್ಯನ ಮಟ್ಟಕ್ಕೆ ಇಳಿದುಬರೋ ಈ ಪ್ರಕ್ರಿಯೆನೇ ದೇವತಾಶಾಸ್ತ್ರದಲ್ಲಿ ಮನುಷ್ಯಾವತಾರ ಅಥವಾ ಇನ್ಕಾರ್ನೇಷನ್ ಅಂತ ಕರೀತಾರೆ ಅಲ್ವಾ? ಹೌದು. ಭೌತಿಕ ಪ್ರಪಂಚ ಪಾಪಮಯ, ಕೇವಲ ಆತ್ಮ ಮಾತ್ರ ಪವಿತ್ರ ಅಂತ ನಂಬಿದ್ದ ಅಂದಿನ ಗ್ರೀಕ್ ತತ್ವಶಾಸ್ತ್ರಕ್ಕೂ ಇದು ದೊಡ್ಡ ಆಘಾತನೆ. ನಿಜ. ಯೇಸು ಸಾರ್ಕ್ಸ್ ಪದ ಬಳಸೋ ಮೂಲಕ ಭೌತಿಕ ಪ್ರಪಂಚನ ದೇವರು ಪ್ರೀತಿಸ್ತಾನೆ ಮತ್ತು ಪವಿತ್ರಗೊಳಿಸ್ತಾನೆ ಅನ್ನೋ ಸತ್ಯನ ಹೇಳ್ತಾ ಇದ್ರು. ಕರೆಕ್ಟ್. ಅಂದ್ರೆ ಇದು ಕೇವಲ ಒಂದು ಕಾವ್ಯಾತ್ಮಕ ಸಂಕೇತ ಆಗಿರದೆ ಸಂಪೂರ್ಣ ವಾಸ್ತವ ಆಧರಿಸಿದ ಹೇಳಿಕೆ ಆಗಿತ್ತು. ಇದು ನಾವು ಪರಮಪ್ರಸಾದದ ರಹಸ್ಯ ಅಥವಾ ಸ್ಯಾಕ್ರಮೆಂಟಲ್ ಥಿಯಾಲಜಿ ಅಂತ ಕರೆಯೋ ವಿಷಯದ ತಿರುಳಂಗ ಬಿಚ್ಚಿಡುತ್ತೆ. ಚರ್ಚ್ಗಳಲ್ಲಿ ಬಳಸೋ ರೊಟ್ಟಿ, ದ್ರಾಕ್ಷಾರಸ ಕೇವಲ ಯೇಸುವಿನ ನೆನಪಿಗಾಗಿ ಬಳಸೋ ಪ್ಲಾಸ್ಟಿಕ್ ಸಂಕೇತಗಳಲ್ಲ. ಹೌದು. ಬದಲಿಗೆ ಆ ಭೌತಿಕ ವಸ್ತುಗಳಲ್ಲಿ ಯೇಸುವಿನ ನಿಜವಾದ ಹಾಜರಾತಿ ಅಂದ್ರೆ ರಿಯಲ್ ಪ್ರೆಸೆನ್ಸ್ ಅಡಗಿದೆ ಅನ್ನೋದು ಇಲ್ಲಿನ ವಾದ. ಆ ರಹಸ್ಯದ ಮುಂದುವರಿದ ಭಾಗನೇ ವಚನ 56. ಯೇಸು ಹೇಳ್ತಾರೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ ಅಂತ. ವಾವ್! ಇದು ಕೇವಲ ಒಂದು ಆಚರಣೆ ಅಲ್ಲ, ಇದೊಂದು ದೈವಿಕ ಐಕ್ಯತೆ ಅಲ್ವಾ? ಹೌದು. ವಿದ್ವಾಂಸರು ಇದನ್ನ ಮಿಸ್ಟಿಕಲ್ ಯೂನಿಯನ್ ಅಂತ ಕರೀತಾರೆ. ಇಲ್ಲಿ ಮನುಷ್ಯನಿಗೂ ದೇವರಿಗೂ ಇರೋ ಅಂತರ ಅಳಿಸಿ ಹೋಗುತ್ತೆ. ಮನುಷ್ಯನ ಅಸ್ತಿತ್ವವೇ ದೈವಿಕತೆಯೊಂದಿಗೆ ಬೆರೆತು ಹೋಗುತ್ತೆ ಅನ್ನೋದು ಇದರ ಹಿಂದಿರೋ ವಿಜ್ಞಾನ. ಈ ಬೆರೆತು ಹೋಗುವ ಪ್ರಕ್ರಿಯೆನ ವಿವರಿಸೋಕೆ ಲೇಖಕರು ಕೊಟ್ಟಿರೋ ಉದಾಹರಣೆ ನಿಜಕ್ಕೂ ಅದ್ಭುತ. ಒಮ್ಮೆ ಯೋಚಿಸಿ, ನಾವು ಸಾಮಾನ್ಯ ಆಹಾರ, ಉದಾಹರಣೆಗೆ ಒಂದು ಸೇಬು ಅಥವಾ ರೊಟ್ಟಿ ತಿಂದಾಗ ಏನಾಗತ್ತೆ? ಅದು ನಮ್ಮ ಹೊಟ್ಟೆಗೆ ಹೋಗಿ ಜೀರ್ಣ ಆಗುತ್ತೆ. ಹೌದು, ಜೀರ್ಣವಾಗಿ ರಕ್ತಗತವಾಗಿ ನಮ್ಮ ದೇಹದ ಜೀವಕೋಶಗಳಾಗಿ ಬದಲಾಗುತ್ತೆ. ಅಂದ್ರೆ ನಾವು ತಿಂದ ವಸ್ತು ನಮ್ಮ ಅಂಶ ಆಗತ್ತೆ, ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಕರೆಕ್ಟ್. ಆದ್ರೆ
ಈ ಆತ್ಮಿಕ ಆಹಾರನ ತಿಂದಾಗ ನಡೆಯೋ ಪ್ರಕ್ರಿಯೆನೇ ಬೇರೆ. ನಾವು ಆ ಆಹಾರನ ಜೀರ್ಣಿಸ್ಕೊಳ್ಳಲ್ಲ, ಬದಲಿಗೆ ಆ ಆಹಾರವೇ ನಮ್ಮನ್ನ ಜೀರ್ಣಿಸ್ಕೊಂಡು ತನ್ನ ಭಾಗ ಮಾಡ್ಕೊಳ್ಳುತ್ತೆ. ನಾವೇ ಆ ಕ್ರಿಸ್ತನ ಭಾಗ ಆಗ್ತೀವಿ. ಇದೊಂದು ಕಂಪ್ಲೀಟ್ ಉಲ್ಟಾ ಪ್ರಕ್ರಿಯೆ. ಅಬ್ಬಾ, ಆ ಹೋಲಿಕೆ ಇಡೀ ದೈವತಾಶಾಸ್ತ್ರದ ತಿರುಳನ್ನ ಅತ್ಯಂತ ಸರಳವಾಗಿ ವಿವರಿಸುತ್ತೆ. ನಾವು ದೈವೀಕತೆನ ನಮ್ಮ ಕಪಿಮುಷ್ಟಿಯಲ್ಲೇ ಇಟ್ಕೊಂಡಿದ್ದೀವಿ ಅಂತ ಅನ್ಕೊಳ್ತೀವಿ, ಆದ್ರೆ ವಾಸ್ತವದಲ್ಲಿ ಆ ದೈವಿಕತೆ ನಮ್ಮನ್ನ ತನ್ನ ಬೃಹತ್ ಅಸ್ತಿತ್ವದೊಳಗೆ ವಿಲೀನ ಮಾಡ್ಕೊಳ್ತಾ ಇರುತ್ತೆ. ನಿಜ. ಇದನ್ನೇ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡೋದಾದ್ರೆ, ಮರುಭೂಮಿಲಿ ಯಹೂದ್ಯರ ಪೂರ್ವಜರು ತಿಂದ ಮನ್ನಾ ಮತ್ತು ಈಗ ಯೇಸು ಕೊಡ್ತಿರೋ ಜೀವಂತ ರೊಟ್ಟಿಯ ನಡುವಿನ ವ್ಯತ್ಯಾಸವೇ ಇದು. ಅಂದ್ರೆ ಮನ್ನಾ ತಿಂದೋರು ತಾತ್ಕಾಲಿಕವಾಗಿ ಬದುಕಿದ್ರು, ಆ ಕ್ಷಣಕ್ಕೆ ಹೊಟ್ಟೆ ತುಂಬ್ತು, ಆದ್ರೆ ಕೊನೆಗವರು ಸತ್ರು. ಅದು ಕೇವಲ ಭೌತಿಕ ಆಗಿತ್ತು. ಆದ್ರೆ ಯೇಸು ಕೊಡೋ ಈ ಜೀವಂತ ರೊಟ್ಟಿ ಆತ್ಮಕ್ಕೆ ಅಮರತ್ವ ಕೊಡುತ್ತೆ. ದೈವಿಕತೆ ಜೊತೆ ಒಮ್ಮೆ ವಿಲೀನ ಆದ್ಮೇಲೆ ಸಾವು ಕೇವಲ ಒಂದು ಬದಲಾವಣೆ ಆಗುತ್ತೆ, ಹೊರತು ಅಂತ್ಯ ಆಗಲ್ಲ. ಓಹ್, ಎಂಥ ಆಳವಾದ ಅರ್ಥ. ಆದ್ರೆ ದೇವತಾಶಾಸ್ತ್ರದ ಈ ಚರ್ಚೆಗಳು ಎಷ್ಟೇ ರೋಮಾಂಚಕಾರಿ ಆಗಿದ್ರೂ ಒಂದು ಪ್ರಶ್ನೆ ಹಾಗೆ ಉಳಿದುಬಿಡುತ್ತೆ. ಯಾವ ಪ್ರಶ್ನೆ? ಅದೇ ನೋಡಿ, ಭಾನುವಾರ ಚರ್ಚಿಂದ ಹೊರಬಂದು ಸೋಮವಾರ ಬೆಳಿಗ್ಗೆ ಎದ್ದು ಟ್ರಾಫಿಕ್ನಲ್ಲಿ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗೋ, ಇಎಂಐ ಕಟ್ಟೋ, ಆಧುನಿಕ ಬದುಕಿನ ಒತ್ತಡದಲ್ಲಿ ಸಿಲುಕಿರೋ ಸಾಮಾನ್ಯ ಜನರಿಗೆ ಇದೆಲ್ಲ ಹೇಗೆ ಉಪಯುಕ್ತ ಆಗುತ್ತೆ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಬೈಬಲ್ನ ಈ ಆಳವಾದ ತತ್ವಶಾಸ್ತ್ರ ಕೇವಲ ಚರ್ಚೆಗೆ ಸೀಮಿತ ಆಗದೆ ದೈನಂದಿನ ಬದುಕಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಕಡೆ ನಾವು ಗಮನ ಹರಿಸ್ಬೇಕಲ್ವಾ? ಹೌದು, ಇದು ಬಹುಮುಖ್ಯ ಹಂತ. ಯಾಕಂದ್ರೆ ಯಾವುದೇ ಜ್ಞಾನ ಬದುಕಿಗೆ ಅನ್ವಯ ಆಗದಿದ್ರೆ ಅದು ಬರೀ ಮಾಹಿತಿಯಾಗಿ ಕಪಾಟು ಸೇರುತ್ತೆ. ಲೇಖನ ಈ ಸೈದ್ಧಾಂತಿಕ ವಿಷಯನ 5 ಪ್ರಮುಖ ಜೀವನ ಮೌಲ್ಯಗಳಾಗಿ ಪರಿವರ್ತಿಸುತ್ತೆ. ಆ 5 ಮೌಲ್ಯಗಳು ಯಾವುವು? ಮೊದಲನೆಯದಾಗಿ, ನಮ್ಮ ದೈನಂದಿನ ಆದ್ಯತೆಗಳ ಬದಲಾವಣೆ. ಅಂದು ಯಹೂದ್ಯರು ಹೊಟ್ಟೆ ತುಂಬಿಸೋ ರೊಟ್ಟಿಗಾಗಿ ಯೇಸುವಿನ ಹಿಂದೆ ಓಡಿದ್ರು. ಇಂದು ನಾವು ಹಣ, ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ ಅಂತ ಭೌತಿಕ ರೊಟ್ಟಿಗಾಗಿ ಓಡ್ತಾ ಇದ್ದೀವಿ. ಹೌದು, ಅದು ನಮ್ಮ ಇಂದಿನ ಕಾಲದ ಮನ್ನಾ ಅಲ್ವಾ? ಕರೆಕ್ಟ್. ಆದ್ರೆ ಇವೆಲ್ಲ ತಾತ್ಕಾಲಿಕ. ಈ ಲೇಖನ ಕೇವಲ ಭೌತಿಕ ಸಂಪತ್ತಿಗಾಗಿ ಓಡೋ ಬದಲು ನಮ್ಮ ಆತ್ಮದ ಹಸಿವು ನೀಗಿಸೋ ಪ್ರಾರ್ಥನೆ, ಧ್ಯಾನ, ಸತ್ಕಾರ್ಯಗಳ ಕಡೆ ದೃಷ್ಟಿ ಹರಿಸ್ಬೇಕು ಅಂತ ಎಚ್ಚರಿಸುತ್ತೆ. ಅಂದ್ರೆ ಇದು ನಮ್ಮ ಬದುಕಿನ ದೃಷ್ಟಿಕೋನನೇ ಬದಲಾಯಿಸುವಂಥದ್ದು. ಹಾಗಾದ್ರೆ ಈ ಪರಮಪ್ರಸಾದ ಸ್ವೀಕರಿಸೋದು ಕೇವಲ ಒಂದು ವಾರಾಚರಣೆಯ ಸಂಡೇ ರುಟೀನ್ ಆಗಿ ಉಳಿಬಾರ್ದು ತಾನೆ? ಖಂಡಿತ ಇಲ್ಲ. ಅದನ್ನೇ 2ನೇ ಪಾಯಿಂಟ್ ಆಗಿ ಹೇಳಿರೋದು. ಭಾನುವಾರ ಚರ್ಚ್ಗೆ ಹೋಗಿ ಪ್ರಸಾದ ತಗೊಂಡು ಸೋಮವಾರದಿಂದ ಮತ್ತೆ ಹಳೆ ದ್ವೇಷ, ಅಸೂಯೆಗಳಿಗೆ ಮರಳಿದ್ರೆ ಅದಕ್ಕೇನು ಅರ್ಥ ಇರುತ್ತೆ? ಹೌದು, ಆ ದೈವಿಕ ರೊಟ್ಟಿ ಸ್ವೀಕರಿಸೋದು ಅಂದ್ರೆ ಶುದ್ಧ ಹೃದಯದಿಂದ ದೈವಿಕತೆಯೊಂದಿಗೆ ಬೆಸೆಯೋದು. ಎಕ್ಸಾಕ್ಟ್ಲಿ. ಅದೇ 3ನೇ ಪಾಯಿಂಟ್. ಆ ಸಂಪರ್ಕ ನಮ್ಮನ್ನ ಬದಲಾಯಿಸಬೇಕು. ನಾವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರದಲ್ಲೂ, ಇತರರೊಂದಿಗೆ ಮಾತಾಡೋ ರೀತಿಯಲ್ಲೂ ಆ ದೈವಿಕ ಸಂಪರ್ಕ ನಮ್ಮನ್ನ ಮುನ್ನಡೆಸಬೇಕು. ಕೇವಲ ತುಟಿಗಳಿಂದ ಸ್ವೀಕರಿಸೋದಲ್ಲ, ನಮ್ಮ ನಡವಳಿಕೆಯಲ್ಲಿ ಆ ಬದಲಾವಣೆ ಕಾಣಬೇಕು. ವಾವ್. ಇನ್ನು 4ನೇ ಪಾಯಿಂಟ್, ಇದೇ ದೈವಿಕ ಸಂಪರ್ಕ ಮರಣದ ಭಯದಿಂದ ಮುಕ್ತಿ ಹೊಂದಲು ಸಹಾಯ ಮಾಡುತ್ತೆ ಅಂತ ಲೇಖನ ವಿವರಿಸುತ್ತೆ ಅಲ್ವಾ? ಹೌದು. ನಮ್ಗೆಲ್ರಿಗೂ ಸಾವಿನ ಬಗ್ಗೆ, ಪ್ರೀತಿಪಾತ್ರರನ್ನ ಕಳ್ಕೊಳ್ಳೋ ಬಗ್ಗೆ ಒಂದು ಭಯ ಇದ್ದೇ ಇರುತ್ತೆ. ಆದ್ರೆ ಮುಂಚೆ ಮಾತಾಡಿದ ಆ ಉಲ್ಟಾ ಪ್ರಕ್ರಿಯೆ, ಅದರಲ್ಲಿ ನಾವು ದೈವಿಕತೆಯ ಭಾಗ ಆಗಿದ್ರೆ ಸಾವು ಕೇವಲ ಒಂದು ನಿಲ್ದಾಣ ಆಗತ್ತೆ. ಅದು ನಿತ್ಯ ಜೀವದ ಆರಂಭ ಅನ್ನೋ ಆಳವಾದ ಭರವಸೆ ನಮಗೆ ಧೈರ್ಯ ಕೊಡುತ್ತೆ. ಇದನ್ನೇ ದೇವತಾಶಾಸ್ತ್ರದಲ್ಲಿ ಎಸ್ಕೆಟಲಾಜಿಕಲ್ ಹೋಪ್ ಅಂತ ಕರೀತಾರೆ. ಕರೆಕ್ಟ್. ಮತ್ತು 5ನೇ ಅಂತಿಮ ಗುರಿ ಅಂದ್ರೆ ಯೇಸುವಿನಂತೆ ಇತರರಿಗಾಗಿ ನಮ್ಮನ್ನ ಅರ್ಪಿಸ್ಕೊಳ್ಳೋದು. ಯೇಸು ಜಗತ್ತಿಗಾಗಿ ತಮ್ಮನ್ನೇ ಮುರಿದುಕೊಟ್ಟಂತೆ ನಾವು ಕೂಡ ಇತರರಿಗಾಗಿ ಒಳ್ಳೆಯ ರೊಟ್ಟಿಯಾಗಿ ಬದಲಾಗಬೇಕು. ಅಂದ್ರೆ ಸಮಾಜದಲ್ಲಿ ಕಷ್ಟದಲ್ಲಿರೋರಿಗೆ ನಮ್ಮ ಸಮಯ, ಪ್ರತಿಭೆ, ಪ್ರೀತಿ ಕೊಡೋದು ಕೂಡ ಆ ದೈವಿಕ ರೊಟ್ಟಿಯ ಒಂದು ಭಾಗನೇ ಅಲ್ವಾ? ಹೌದು. ಈ ಸಂದೇಶವನ್ನ ಬರಹಗಾರರು ಬಹಳ ಮಾರ್ಮಿಕವಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೆಲ್ಲದರ ಅಂತಿಮ ಅರ್ಥವೇನು? ನಾವು ಮತ್ತೆ ಕಾರ್ಯಕ್ರಮದ ಆರಂಭದಲ್ಲಿ ಮಾತಾಡಿದ ಆ ಆನಂದ್ ಬೇಕರಿಯ ಕಥೆಗೆ ವಾಪಸ್ ಬರೋಣ. ಆನಂದ್ನ ತ್ಯಾಗ. ಹೌದು. ಆನಂದ್ ಕೇವಲ ಹಿಟ್ಟಿನ ರೊಟ್ಟಿ ಕೊಡ್ಲಿಲ್ಲ, ತನ್ನ ಪ್ರಾಣವನ್ನೇ ಅದರ ಜೊತೆ ಬೆರೆಸಿಕೊಟ್ಟ. ನಾವೆಲ್ಲರೂ ನಮ್ಮ ದೈನಂದಿನ ಬದುಕಿನಲ್ಲಿ ಇನ್ನೊಬ್ರಿಗೆ ಆನಂದನಂತೆ ಆಗ್ಬೇಕು.
ನಮ್ಮಲ್ಲಿರೋದನ್ನ ಇತರರೊಂದಿಗೆ ಹಂಚಿಕೊಳ್ಳೋ, ನಮ್ಮ ಸಮಯ, ಪ್ರೀತಿಯನ್ನ ಇತರರಿಗಾಗಿ ಮುರಿಯೋ ಆನಂದಗಳು ನಾವಾಗ್ಬೇಕು. ನಾವು ಗಳಿಸಿದ ಜ್ಞಾನ, ಆಸ್ತಿ ಎಲ್ಲವೂ ಇತರರ ಹಸಿವು ನೀಗಿಸೋಕೆ ಬಳಕೆಯಾಗಬೇಕು. ಇದು ನಿಜಕ್ಕೂ ನಾವೆಲ್ಲರೂ ಎದುರಿಸ್ತಿರೋ ದೊಡ್ಡ ಸವಾಲು. ಯಾಕಂದ್ರೆ ಜ್ಞಾನ ತಿಳಿಯೋದು ಸುಲಭ, ಪುಸ್ತಕ ಓದೋದು ಸುಲಭ. ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋದು ಕಷ್ಟ ಅಲ್ವಾ? ಹೌದು. ಆ ಐತಿಹಾಸಿಕ ದೇವತಾಶಾಸ್ತ್ರೀಯ ಸತ್ಯನ ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ನಲ್ಲಿ ಅಳವಡಿಸ್ಕೊಂಡು ಬದುಕೋದೇ ನಿಜವಾದ ಬುದ್ಧಿವಂತಿಕೆ. ಸ್ವಾರ್ಥ ತುಂಬಿರೋ ಈ ಪ್ರಪಂಚದಲ್ಲಿ ಇನ್ನೊಬ್ಬಿಗಾಗಿ ತ್ಯಾಗ ಮಾಡೋದು ಸುಲಭದ ಮಾತಲ್ಲ. ಎಂಥ ಆಳವಾದ ಪ್ರಯಾಣ ಇದಾಗಿತ್ತು. ನಾವು ಈ ವಿವರವಾದ ಚರ್ಚೆನ ಎಲ್ಲಿಂದ ಶುರು ಮಾಡಿದ್ವಿ ಅಂತ ಒಮ್ಮೆ ಹಿಂತಿರುಗಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಹೌದು, 1ನೇ ಶತಮಾನದ ಯಹೂದ್ಯರಿಗೆ ಆ ಅಕ್ಷರಶಃ ಆಘಾತದಿಂದ ನಾವು ಶುರು ಮಾಡಿದ್ವಿ. ಆ ರಕ್ತ ಮಾಂಸಗಳ ಬಗ್ಗೆ ಇದ್ದ ತಪ್ಪುಗ್ರಹಿಕೆ ಮತ್ತು ಆಕ್ರೋಶದ ಹಿಂದಿದ್ದ ಧಾರ್ಮಿಕ ಹಿನ್ನೆಲೆ ನೋಡಿದ್ವಿ. ಅಲ್ಲಿಂದ ಆ ಗ್ರೀಕ್ ಪದ ಸಾರ್ಕ್ಸ್ನ ಆಳವಾದ ಅರ್ಥ ಹುಡುಕ್ತಾ ಮನುಷ್ಯಾವತಾರದ ಆ ಸೈದ್ಧಾಂತಿಕ ರಹಸ್ಯನ ಬಿಡಿಸಿಟ್ವಿ. ಆ ನಂತರ ಆ ಉಲ್ಟಾ ಜೀರ್ಣಕ್ರಿಯೆ ಅಥವಾ ದೈವಿಕತೆಯೊಳಗೆ ನಾವು ವಿಲೀನ ಆಗೋ ಆ ಅದ್ಭುತ ಪ್ರಕ್ರಿಯೆನ ಅರ್ಥ ಮಾಡ್ಕೊಂಡ್ವಿ. ಮತ್ತು ಕೊನೆಯದಾಗಿ ಬೈಬಿಲ್ನ ಆ ಕಠಿಣ ವಾಕ್ಯಗಳನ್ನ ಕೇವಲ ಥಿಯಾಲಜಿ ಚರ್ಚೆಗೆ ಸೀಮಿತ ಮಾಡದೆ ಇಂದಿನ ಆಧುನಿಕ ಸಮಾಜದಲ್ಲಿ ದೈನಂದಿನ ಬದುಕಿನಲ್ಲಿ ಇತರರಿಗೆ ರೊಟ್ಟಿಯಾಗಿ, ಅಂದ್ರೆ ಪ್ರೀತಿ ಮತ್ತು ತ್ಯಾಗದ ಪ್ರತೀಕವಾಗಿ ಬದುಕೋ ಪ್ರಾಯೋಗಿಕ ಸಂದೇಶದವರೆಗೆ ಈ ಆಳವಾದ ಅಧ್ಯಯನ ಸಾಗಿಬಂತು. ಈ ಜ್ಞಾನ ಕೇವಲ ಮೆದುಳಿಗೆ ತಲುಪದೆ ಹೃದಯನ ತಲುಪುವಂತೆ ಮಾಡೋದೇ ಈ ಇಡೀ ಪ್ರಸಂಗದ ಮೂಲ ಉದ್ದೇಶ. ಖಂಡಿತ. ದೇವತಾಶಾಸ್ತ್ರ ನಮ್ಗೆ ಆ ಕಪ್ಪು ಬಿಳುಪಿನ ಚಿತ್ರಣ ಅಥವಾ ವೈಜ್ಞಾನಿಕ ಸಮೀಕರಣಗಳನ್ನು ಕೊಡದಿರ್ಬೋದು, ಆದ್ರೆ ಅದು ನಮ್ಮನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಪ್ರಬಲವಾದ ಶಕ್ತಿನ ಪರಿಚಯಿಸುತ್ತೆ. ಆ ರಹಸ್ಯನ ಪ್ರಶ್ನಿಸೋದ್ರ ಜೊತೆಗೆ ಅದನ್ನ ಅಪ್ಕೊಳ್ಳೋದ್ರಲ್ಲಿಯೇ ಅದರ ಸೌಂದರ್ಯ ಅಡಗಿದೆ. ಆ ರಹಸ್ಯನ ಅಪ್ಕೊಳ್ಳೋದೇ ನಿಜವಾದ ವಿಶ್ವಾಸ. ಈ ವಿಶಿಷ್ಟ ಮತ್ತು ಆಳವಾದ ಅಧ್ಯಯನದಲ್ಲಿ ನಮ್ಮೊಡನೆ ಜೊತೆಯಾದ ಎಲ್ಲರಿಗೂ ಧನ್ಯವಾದಗಳು. ಆದರೆ ಈ ಚರ್ಚೆ ಮುಗಿಸೋ ಮುನ್ನ ಇದೊಂದು ಒಂಥರ ಆಸಕ್ತಿದಾಯಕ ಆಲೋಚನೆಗೆ ಎಡೆ ಮಾಡಿಕೊಡುತ್ತೆ. ಯಾವ ಆಲೋಚನೆ? ನಾವು ಇತರರಿಗಾಗಿ ನಮ್ಮನ್ನೇ ರೊಟ್ಟಿಯಂತೆ ಮುರಿದು ಹಂಚೋ ಬಗ್ಗೆ, ಲೌಕಿಕ ಆಸೆ ಬಿಟ್ಟು ಆಧ್ಯಾತ್ಮಿಕ ತ್ಯಾಗ ಮಾಡೋ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಲ್ಲ, ಅದೇನಾ? ಹೌದು. ಆದ್ರೆ ಒಮ್ಮೆ ಊಹಿಸ್ಕೊಳ್ಳಿ, ಒಂದು ವೇಳೆ ಇಡೀ ಸಮಾಜವೇ ಈ ನಿಸ್ವಾರ್ಥ ತ್ಯಾಗದ ತತ್ವನ ಅಳವಡಿಸ್ಕೊಂಡ್ರೆ ಏನಾಗಬಹುದು? ಅರೆ, ಪ್ರತಿಯೊಬ್ಬರು ತಮ್ಮಲ್ಲಿರೋದನ್ನೆಲ್ಲ ಇತರಿದ ಹಂಚೋಕೆ ಸಿದ್ಧರಾದ್ರೆ ಅಂತನಾ? ಎಕ್ಸಾಕ್ಟ್ಲಿ. ಎಲ್ರೂ ಹಂಚೋಕೆ ಸಿದ್ಧರಾದ್ರೆ, ಲಾಭಕ್ಕಿಂತ ಹೆಚ್ಚಾಗಿ ತ್ಯಾಗಕ್ಕೆ ಬೆಲೆ ಬಂದ್ರೆ, ಇಂದಿನ ನಮ್ಮ ಆಧುನಿಕ ಆರ್ಥಿಕ ವ್ಯವಸ್ಥೆಗಳು, ಈ ಎಕಾನಮಿ ಹೇಗೆ ಕೆಲಸ ಮಾಡುತ್ತೆ? ಇದು ಬಹಳ ದೊಡ್ಡ ಪ್ರಶ್ನೆನೇ. ಆನಂದನಂತ ಬೇಕರಿ ಮಾಲೀಕರೇ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇದ್ದು ಎಲ್ಲರೂ ಇನ್ನೊಬ್ರಿಗಾಗಿ ತಮ್ಮನ್ನು ತಾವು ಮುರಿದುಕೊಳ್ಳೋಕೆ ರೆಡಿ ಇದ್ರೆ, ಕೇವಲ ಲಾಭನ ಮಾತ್ರ ಗುರಿಯಾಗಿಸ್ಕೊಂಡ ಈ ಕ್ಯಾಪಿಟಲಿಸಂ ಅಂದ್ರೆ ಬಂಡವಾಳಶಾಹಿ ವ್ಯವಸ್ಥೆ ಉಳಿಯೋಕೆ ಸಾಧ್ಯನಾ? ತ್ಯಾಗ ಮತ್ತು ಬಂಡವಾಳಶಾಹಿ ಒಟ್ಟಿಗೆ ಸಾಗಬಲ್ಲವೇ? ಇದನ್ನೊಮ್ಮೆ ನಾವೆಲ್ಲರೂ ಯೋಚಿಸಬೇಕು. ನಿಜ. ಇದೊಂದು ಅತ್ಯಂತ ಗಂಭೀರವಾದ ಆಲೋಚನೆ. ಆಧ್ಯಾತ್ಮಿಕ ತ್ಯಾಗ ವಾಸ್ತವಿಕ ಪ್ರಪಂಚದ ಆರ್ಥಿಕತೆಯ ಜೊತೆ ಮುಖಾಮುಖಿಯಾದಾಗ ಏನಾಗಬಹುದು ಅನ್ನೋ ಪ್ರಶ್ನೆ ಎದುರಾಗತ್ತೆ. ಖಂಡಿತ. ಈ ಬಗ್ಗೆ ನೀವೇ ಸ್ವತಃ ವಿಶ್ಲೇಷಣೆ ಮಾಡಿ ಮುಂದಿನ ಆಳವಾದ ಅಧ್ಯಯನದಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ದೈವ ಕರುಣೆಯ ಜಪಸರ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಾರಂಭ ಪ್ರಾರ್ಥನೆ. ಯೇಸುವೇ, ನಿಮ್ಮ ಶಿಲುಬೆ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದು ನಿತ್ಯ ಜೀವಜಲದ ಬುಗ್ಗೆಯನ್ನು, ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ. ಜೀವದ ಮೂಲವೂ ದೈವಿಕ ಕರುಣೆಯೂ ಆಗಿರುವ ದೇವರೇ, ನಮ್ಮ ಮತ್ತು ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಯೇಸುವಿನ ಹೃದಯದಿಂದ ಕರುಣೆಯ ಬುಗ್ಗೆಯಾಗಿ ನಮಗೋಸ್ಕರ ಹೊರಹೊಮ್ಮಿದ ರಕ್ತ ಮತ್ತು ನೀರೇ, ನಿಮ್ಮಲ್ಲಿ ನಾನು ನಂಬಿಕೆ ಇಡುತ್ತೇನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು
ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ.
ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಕಾರ್ಡಿನಲ್ಸ್ ಮತ್ತು ಧರ್ಮಾಧ್ಯಕ್ಷರ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಬುದ್ಧಿಮಾಂದ್ಯ ಮತ್ತು ವಿಕಲಚೇತನರ ಮೇಲೆಯೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ
ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ಯುವಜನರ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಮುಕ್ತಾಯ ಪ್ರಾರ್ಥನೆ. ಅನಂತ ಪಿತನೇ, ಮಿತಿಯಿಲ್ಲದ ದಯೆ ಮತ್ತು ಕರುಣೆಯ ನಿರಂತರ ಕಾರಂಜಿಯೇ, ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ. ನಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುವ ವೇಳೆಯಲ್ಲಿ ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ.
ಇಂತಹ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸಂತ ಅಂತೋಣಿಯವರಿಗೆ ಪರಮ ಪ್ರಸಾದದ ಯೇಸುವಿನಲ್ಲಿ ಪರಮ ಪ್ರೀತಿ ಹಾಗೂ ಭಕ್ತಿ. ಅವರ ಪಾವನ ಬೋಧನ ಹಾಗೂ ಪವಾಡ ಜೀವನಕ್ಕೆ ಸ್ಫೂರ್ತಿ ಈ ಪರಮ ಪ್ರಸಾದವೇ. ನಾವುಗಳು ಕೂಡ ಪರಮ ಪ್ರಸಾದದಲ್ಲಿ ಭಕ್ತಿಯನ್ನಿರಿಸಿ ಯೇಸುವಿನ ಆಶೀರ್ವಾದಗಳನ್ನು ಪಡೆಯೋಣವೇ? ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವೂ ತೋರಲಿ. ಪಿತನಿಗೂ ಸುತನಿಗೂ ಇರ್ವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯೂ ಸಲ್ಲಲಿ.